ಇದು ಬಗ್ಗೆ ನಾನು ಹೆಚ್ಚಾಗಿ ಹೇಳ್ಬೋದು. ಹೇಳ್ತೀನಿ, ಆವಾಗ ಸ್ವಲ್ಪ ಸ್ವಲ್ಪ ಹೇಳ್ತೀನಿ. ಕರ್ತನಿಗೆ ಸ್ತೋತ್ರ. ಈ ಸಮಯದಲ್ಲಿ ಸೊಗರು ಪ್ರಜ್ವಲ್ ಅವರು, ಅವರ ಘಟನೆಗಳು ತುಂಬ ನಮ್ಮ ಜೊತೆಗೆ ಇದ್ದು ಇದು ಮಾಡಿದ್ದಾರೆ. ಸೊಗರ ಮಧು ಮತ್ತು ಪ್ರಜ್ವಲ್, ಪಾಸ್ಟು ಚಿನ್ನ ಪಾಸ್ಟ್, ನಾನು ಇನ್ನೂ ಕೆಲವರೆಲ್ಲ ನಾವು ಈ ಕಟ್ಟಡದ ವಿಷಯವಾಗಿ ಹೋಗಿದ್ದು ಉಂಟು. ಅನೇಕ ಅಧಿಕಾರಿಗಳ ಮುಂದೆ ನಾವು ಹೋಗಿ ನಿಂತಿದ್ದು ಉಂಟು. ಅದ್ರ ಬಗ್ಗೆ ಹೆಚ್ಚಾಗಿ ನಮ್ಮ ಪ್ರಜ್ವಲ್ ಸೊಗರ್ ಗೊತ್ತು. ಇನ್ನವರೆಗೂ ನಮ್ಮ ಪ್ರಜ್ವಲ್, ನಾನು ಮತ್ತು ಪಾಸ್ಟ್ ಜೋಸ್ವಿನ್, ಪಾಸ್ಟ್ ಆರೋನ್, ಪಾಸ್ಟಮ್ಮ, ಪಾಸ್ಟ್ ಸಾಮ್ ಸುಬ್ಲೋನ್ ರಾಜ್ ಎಲ್ಲರೂ ಸೇರಿ ನಾವು ಕೋರ್ಟ್ ತೀರ್ಮಾನಕ್ಕೆ ನಾವು ಇದ್ವಿ. ದೇವರ ಕೃಪೆಯಿಂದ ಇದು ನೋಡುವಾಗ ನನಗೆ ಇದು ಬರುತ್ತೆ, ಒಂದು ಜಯದ ಒಂದು ವಿಕ್ಟರಿ, ಜಯದ ಒಂದು ಸಂತೋಷ ಬರುತ್ತೆ. ನಿನ್ನೆ ಜಯ ತೀರ್ಪು ಕೊಡುವಾಗ ಎರಡು ವಿಧದಲ್ಲಿ ಉಂಟಾಯಿತು ಅದು ಮನಸ್ಸು. ನಾವು ಕೂತ್ಕೊಂಡು ನಾನು ಪ್ರಜ್ವಲ್ಲು, ಈ ಕಡೆ ಆರೋನ್ ಪಾಸ್ಟ್ರು ಪಕ್ಕದಲ್ಲಿ ಜೋಸ್ವಿನ್ ಎಲ್ಲ ಕೂತ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಇದ್ವಿ. ಅನ್ಯ ಭಾಷೆಯಿಂದ ಸ್ತೋತ್ರ ಹೊಂದ್ಕೊಂಡೆ ನಾನು ಕೂತ್ಕೊಂಡು ಇದ್ದೆ ಪಕ್ಕದಲ್ಲಿ. ಎಲ್ಲರೂ ಅಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ, ಸುಮ್ಮನೆ ಸ್ವಲ್ಪ ಹಾಗೆ ಹೀಗೆ ನೋಡಿ ತಿರ್ಗೊಂಡು ಸರಿ ಅಬ್ಸರ್ವ್ ಮಾಡಿಬಿಡ್ತಾರೆ ಜಡ್ಜು. ಅಷ್ಟೊಂದು ಶಾರ್ಪ್ ಅಮ್ಮ ನಿಜವಾಗ್ಲು. ಒಂದು ಸರಿ ಏನಾಯಿತು, ಪಕ್ಕದವರು ಇಬ್ಬರು ಯಾರು ಮಾತಾಡ್ಕೊಂಬಿಟ್ರು, ನನ್ನ ಕಳಿಸ್ಬಿಟ್ರು. ಆಮೇಲೆ ನಮ್ಮ ಇಮ್ಮಾನುವೇಲು ಸಾಮ್ಯಾಲು ಬಂದಿದ್ದರು. ಹೋದ ತಿಂಗಳಿನಲ್ಲಿ ಕಾಣಿಸ್ತಾ ಇದೆ, ಹೋದ ತಿಂಗಳಪ್ಪ. ಆಮೇಲೆ ನನ್ನ ಪಕ್ಕದಲ್ಲಿ ಅವ್ರು ಕೂತ್ಕೊಂಡಿದ್ರು. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನೋ ಸ್ವಲ್ಪ ಕುಚುಕದಿಂದ ಮಾತಾಡಿದ್ರು ಸಾಮ್ಯಾಲು ಇಮ್ಮಾನುವೇಲು. ತಕ್ಷಣ ಅಬ್ಸರ್ವ್ ಮಾಡಿಬಿಟ್ಟಿದ್ದಾರೆ, ಮಾತಾಡಬಾರ್ದು ಹೇಳಿ ಹೋಗಿ ಹೋಗಿ ಅಂತ. ಇಲ್ಲ ಸಾರಿ ಮೇಡಮ್ ಅಂತ ಹೇಳ್ತಾರೆ, ಸಾರಿ ಎಲ್ಲ ಬೇಡ ಹೋಗಿ ಅಂತ ಹೇಳ್ಬಿಟ್ರು. ಈ ಥರ ಸರಿ ಮಾತಾಡೋಕ್ಕಾಗಿಲ್ಲ. ಪಕ್ಕದಲ್ಲಿ ಹೇಳೋ ಅಂತ ಮನಸ್ಸು ಬರುತ್ತೆ, ಇಲ್ಲ ಪ್ರಜ್ವಲ್ ನನಗೆ ಹೇಳೋಣ ಅಂತ ಮನಸ್ಸು ಬರುತ್ತೆ. ಆದ್ರೂ ನಾವು ಕೈ ಇಟ್ಬಿಟ್ಟು ಇಲ್ಲ 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 ಅಂತ ಹೇಳಿ ಇದು ಮಾಡಿಬಿಟ್ಟಿದ್ವಿ. ಯಾಕಂದರೆ ಅಷ್ಟು ಅಬ್ಸರ್ವ್ ಮಾಡ್ತಾರೆ ಕ್ಲಿಯರಾಗಿ. ನಾವು ಎಷ್ಟು 5 ವರ್ಷ ಹೋಗಿದ್ವಿ, ನಮ್ಮ ಮುಖ ಚೆನ್ನಾಗಿ ಗೊತ್ತು ಅವ್ರಿಗೆ ಇಲ್ವಾ. ಲಾಯರ್ ಮಗ ಚೆನ್ನಾಗಿ ಗೊತ್ತು, ಪಾಸ್ಟಮ್ಮ ಮುಖ ಚೆನ್ನಾಗಿ ಗೊತ್ತು, ನಮ್ಮ ಮಗ ಮುಖ ಚೆನ್ನಾಗಿ ಗೊತ್ತು. ಅಲ್ಲೆಲ್ಲೂಯ. ಆಮೇಲೆ ಲಾಸ್ಟ್ ತೀರ್ಪಿನಲ್ಲಿ 2 ತಿಂಗಳಾಗಿ ಬರೋರು ಮುಖನೂ ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೈಲೆಂಟಾಗಿ ದೇವ್ರ ಬಳಿ ನಿಂತು ಸ್ತೋತ್ರ ಹೇಳ್ಕೊಂಡು ಕರೆಯ ಸಮಯದಲ್ಲಿ ನಾವು ಹೋಗಿ ನಿಂತಿದ್ವಿ. ಅದು ನಿನ್ನೆ ದಿನದಲ್ಲಿ ಒಂದು ವಿಚಿತ್ರವಾದ ಒಂದು ತೀರ್ಪು. ನನಗೆ ಅದು ಆಶೀರ್ವಾದ ಆಯಿತು. ಹೇಗೆಂದರೆ ಲಾಸ್ಟು ಎಲ್ಲರದ್ದು 6 ಗಂಟೆಲ್ಲ ಆಗಿ ಎಲ್ಲ ಕಳಿಸ್ಬಿಟ್ರು. ಕೊನೆ 5:15 317 ಅಂತ ಹೇಳಿ ಕರೀತಾರೆ. ಆಗ ನಮ್ಮ ಲಾಯರ್ ಎದ್ದು ನಿಂತ್ಕೊಂಡ್ರು, ನಾವು ಹಿಂದೆ ಹೋಗಿ ನಿಲ್ಕೊಂಡೆ. ಆಮೇಲೆ ತಕ್ಷಣ ಏನು ಹೇಳಿದ್ರು, ಓದಿ ಡಿಸ್ಮಿಸ್, ಈ ಕೇಸ್ ಡಿಸ್ಮಿಸ್ ಅಂತ ಹೇಳಿದರು. ಹೇಳಿದ ಮೇಲೆ ಸರಿಪ್ಪ ಡಿಸ್ಮಿಸ್ ಅಂತ ಹೇಳ್ತಾರೆ, ಕೇಸ್ ಇಲ್ದಂಗೆ ಆಯಿತು ಅಂತ ಒಂದು ಮನಸ್ಸಿಗೆ ಆಯಿತು. ಆ ಟೈಮ್ನಲ್ಲಿ ಇನ್ನೊಂದು ಸರಿ ಏನಾಯಿತು, ಕೊಡೋಲ್ಲ ಅಂತ ಅಂದ್ಬಿಟ್ರು. ಅದು ಏನು ಕೊಡೋಲ್ಲ ಅಂದರೆ, ನಮ್ಮ ಲಾಯರು ಆರ್ಡ್ರದ್ದು ಅದು ಓದಿದ್ದು ಇದಿಲ್ಲ, ಅದು ಕೊಡಿ ಅಂತ ಕೇಳಿದ್ದಾರೆ. ನನಗೆ ಅದು ಜ್ಞಾಪಕ ಇಲ್ಲ, ಕೊಡೋಲ್ಲ ಅಂತ ಅಂದ್ಬಿಟ್ರು. ಇದೇನಪ್ಪ ಇದು ಕೊಡೋಲ್ಲ ಅಂತ ಹೇಳ್ತಾರೆ, ಏನಪ್ಪ ಇದು? ಒಂಥರ ನಮ್ಗೆ ಬೇಸರ ಆಯಿತು. ಕೊಡೋಲ್ಲ ಅಂತ ಹೇಳ್ತಾರಲ್ಲ ಜಡ್ಜು, ಏನಕ್ಕೋಸ್ಕರವಾಗಿ ಹೇಳ್ತಾರೋ ಗೊತ್ತಿಲ್ವೇ, ತಿರ್ಗಾ ನಾವು ಕೇಸ್ ಹಾಕ್ಬೇಕಾ, ಈಗೆಲ್ಲ ಮನ್ಸಿಗೆ ನನಗೆ ಮನಸ್ಸಲ್ಲಿ ಆಗೋಗಿತ್ತು. ಸಗೋರೆಲ್ಲ ನೋಡ್ತಾ ಇದ್ದೀನಿ. ಆಮೇಲೆ ಅವ್ರಿಗೂ ನಮಗೂ ಎಲ್ಲ ಒಂದೇ ಥರನೇ ಮುಖ ಐತಿ. ಆ ಲಾಯರು ಹೊರಗಡೆ ಹಾಲಿಂದ ಹೊರಗಡೆ ಗೇಟ್ಗೆ ಆಚೆ ಬಂದು ನಿಂತ ತಕ್ಷಣ ನಾವೆಲ್ಲ ಕೂಡ್ಬಿಟ್ಟಿದ್ವಿ. ನಮ್ಮ ಕಡೆ ಜಯ ಆಯಿತು ಅಂತ ಹೇಳ್ತಿರು. ಇಲ್ಲ ಹಲ್ಲೆಲೂಯ. ಹಾಗೆಯೇ ತುಂಬ ಸಂತೋಷ ಮೇಲೆ ಸಂತೋಷ. ಅಳು ಬಂದುಬಿಡ್ತು, ಮಾತೇನೂ ಬರೋಕ್ಕಾಗಿಲ್ಲ. ಪಾಸ್ಟಮ್ಮ ಒಂದು ಕಡೆ ಅಳು, ನಾವೊಂದು ಕಡೆ ಅಳು, ಲಾಯರ್ ಹೋಗಿ ಕಟ್ಟಿ ಅದು ಇಟ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ ಸೇರಿಕೊಂಡು. ಅವರು ಇಲ್ಲ ಖುಷಿ ಆಯಿತು ಎಲ್ಲರಿಗೂ. ಆಮೇಲೆ ಜಯ ತೀರ್ಪು ಆಯಿತು. ತಕ್ಷಣ ಏನು ಮಾಡಿದ್ರೆ ಒಳಗಡೆ ಹೋಗ್ತಾ ಇದ್ದೀನಿ, ಜಡ್ಜಮ್ಮಗೆ ಒಂದು ಸ್ತೋತ್ರನ ಹೇಳ್ಬಿಡೋಣ ಅಂತ ಹೇಳಿ ನೋಡಿದ್ರೆ ಅದುಗಳ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ಅವ್ರಿಗೆ ನಾವು ಸ್ತೋತ್ರ ಹೇಳಿಲ್ವೇ, ಒಂದು ಟ್ಯಾಕ್ಸಿ ಹೇಳಿಲ್ವೇ. ಆ ಲಾಯರ್ ಹೇಳ್ತಾರೆ, ಇಲ್ಲ ಏನು ಬೇಕಾಗಿಲ್ಲ, ಸ್ಟಾರ್ಟಿಂಗ್ನಲ್ಲಿ ಹೇಳ್ತಿರಲ್ಲ ಅದೇ ಸಾಕು, ಬೇಡ ಈಗ. ಆಮೇಲೆ ಅದು ಹಾಗೆ ಮಾತಾಡಿಕೊಂಡು ಹೊರಗೆ ಬಂದ್ವಿ. ಸ್ವಲ್ಪ ಮುಂದೆ ಹೋದ್ಮೇಲೆ ಪಾಸ್ಟರ್ ಪ್ರೇಯರ್ ಮಾಡೋಣ ಅಂತೇಳಿ, ಲಾಯರ್ ಅವ್ರು ಕ್ರಿಶ್ಚಿಯನ್ ಸೀನಿಯರ್ ಲಾಯರು, ಅವರು ಹೇಳ್ತಾರೆ ಪ್ರೇಯರ್ ಮಾಡೋಣ ದೇವ್ರಿಗೆ ಅಂತ ಹೇಳಿ. ಅಷ್ಟು ಒಂದು ಖುಷಿ ಆಯಿತು ಅವ್ರಿಗೆ. ಎದ್ದು ನಿಲ್ಲುವಾಗ ಅವ್ರಿಗೆ ಶೇಕ್ ಆಯ್ತಂತೆ. ನನಗೆ ಬಾಡಿ ಎಲ್ಲ ಕೈ ಕಾಲ ಶೇಕ್ ಆಗೋಯ್ತು, ಏನು ಬರುತ್ತೋ ಅಂತ ಹೇಳಿ ನೋಡಿ. ಆಗ ಒಂದು ಶೇಕ್ ಮಾಡಿಬಿಟ್ರು ಎಲ್ಲರಿಗೂ, ನನಗೆ ಸಗೋರು ಎಲ್ಲರಿಗೂ, ಲಾಯರ್ ಸಾರ್ಗೂ. ಆ ಶೇಕೆ ಜಯದ ಶೇಕ್ ಆಗಿ
ನಮ್ಮಲ್ಲಿ ಆಯ್ತು ಅಂತ ನಾನು ಇದು ಮಾಡ್ಕೊಂಡು ನಾನು ಈ ಥರ ಹೇಳ್ಕೊಂಡು ಹೋಗ್ಬೋದು. ದೇವರಿಗೆ ಮೈಗುಂಟಾಗಲಿ. ಅದು ಕೊಟ್ಟಿದ ಮೇಲೆ ಕೆಳಗಡೆ ಬಂದು ಲಾಯರೊಂದಿಗೆ ನಾವೆಲ್ಲ ಸವರೆಲ್ಲ ಸೇರಿ ಪ್ರೇಯರ್ ಮಾಡಿ ಅವ್ರಿಗೆ ಕಾಪಿ ಕೊಟ್ಟು ಇಷ್ಟು ಏರಿಂಗ್ಗೆ ಒಂದೊಂದು ಏರಿಂಗ್ಗೆ ನಾನು ಅವ್ರಿಗೆ 500 ರೂಪಾಯಿ ಕೊಡೋದು, ಆ ಡ್ರೈವರ್ಗೆ 100 ರೂಪಾಯಿ ಕೊಡೋದು, ಕಾಪಿ ಇಸ್ಕೊಡ್ತಾ ಇದ್ದೆ. ಅದು ನಿನ್ನೆ ಮನಸ್ಸಿಗೆ ಇಲ್ಲ ನನಗೆ. ಎದ್ದ ತಕ್ಷಣ 1000 ರೂಪಾಯಿ ಎತ್ತು, ಸರ್ ಇದು ಇಟ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಡ್ರೈವರ್ಗೆ 500 ರೂಪಾಯಿ ಎತ್ತು ಇಟ್ಕೊಂಡು ಆ ಖರ್ಚಿಗೆಲ್ಲ ಮೊದಲೇ ನಾವು ಇಷ್ಟಂತ ಮಾತಾದೆಲ್ಲ ಕೊಟ್ಬಿಟ್ಟಿದ್ವಿ. ದೇವರಿಗೆ ಮೈಗುಂಟಾಗಲಿ. ಮುಂದಿನ ವಾರ ನಮ್ಮ ಲಾಯರ್ ಅವರ ಪತ್ನಿ ಮತ್ತು ಡ್ರೈವರು ಬರ್ತಾರೆ. ನಾವು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಗೌರವಪಡಿಸೋಣ. ದೇವ್ರ ಮೈಗುಂಟಾಗಲಿ. ಕರ್ತನ ಪಂದಿ ಇದೆ, ಮಂಜುನಾಥನಗರಲ್ಲೂ ಇಲ್ಲಿ ಇದೆ. ಅವ್ರು ಬರ್ತಾರೆ. ಅಲ್ಲಿರೋರು ಬಂದುಬಿಡ್ಬೇಕು, ಇಲ್ಲಿರೋರು ಬರಬೇಕು. ಎಲ್ಲ ಸೇರಿ ಕರ್ತನ ಹಾಕಿ ಪಡೆದುಕೊಂಡು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಏನು ಮಾಡೋಣ, ಕ್ರಿಸ್ತನ ನಾಮ ಮಹಿಮೆಗೋಸ್ಕರ ಅವ್ರನ್ನ ಸನ್ಮಾನ ಮಾಡೋಣ. ಒಳ್ಳೆಯದು. ಪ್ರೈಲಾಡ್ ಹಲ್ಲೆಲೂಯಾ. ಒಂದು ಒಳ್ಳೆ ಜಯದ ತೀರ್ಪು ನಮ್ಗೆ ಕೊಟ್ಟರು. ಅವತ್ತು ಹೇಳಿದ ವಾಕ್ಯದ ಪರವಾಗಿ ಆಯಿತು. ಇಲ್ಲಮ್ಮ ಯಾರೆಲ್ಲ ಇದ್ದೀರಿ ಇಲ್ವಾ? ತಿರ್ಗ ಅದೇ ಬರುತ್ತೆ ನನಗೆ ಮನಸ್ಸರಲ್ಲಿ ಇಲ್ವಾ? ಕುದುರೆಗಳು ಯುದ್ಧ ನಾಲ್ಕು ಆಯ್ತು ಪಣ್ಣಪಡ ಜಯಮೋ 421 ಅದೇ ಬರುತ್ತೆ. ಅದಕ್ಕೆ ತಕ್ಕ ಆಧಾರವಾಗಿ ಎಷ್ಟೋ ವಾಕ್ಯ ಎಬೆಸಿ ಪುಸ್ತಕದಲ್ಲಿ ಇರೋದೆಲ್ಲ ಹೇಳ್ಬಿಟ್ಟೆ ಅವತ್ತು ನೋಡಿ. ನನಗೆ ಆಶೀರ್ವಾದ ಆಯಿತು. ದೇವ್ರಿಗೆ ಸ್ತೋತ್ರ. ದರ್ಶನ ಬೇರೆ ಬಂತು. 2 ವಾರ ದರ್ಶನ. ಸಿಲುಬೆಯಲ್ಲಿ ಒಂದು ಇಷ್ಟು ಗಟ್ಟಿರಲ್ಲಿ ಫೋಟೋ ಇಷ್ಟು ಅಗಲ ವೈಟ್ರಲ್ಲಿ ಸಿಲ್ವ ಹಾಕಿ ಮೇಲ್ಗಡೆ ಯೆಹೋವನಿಸಿ ಅಂತ ಹೇಳಿ ಹಾಗೇ ನಾನು ದರ್ಶನ ಕಾಣ್ತಾ ಇದ್ದೀನಿ. ಅದನ್ನು ಸಭೆ ಮಕ್ಕಳು ಎಲ್ಲರ ಕೈ ಎತ್ತಿಕೊಂಡು ಯೆಹೋವನಿಸಿ ಎಂಗಲ್ ಜಯ ಕೊಡಿ ಅಂತ ಹೇಳಿ, ಕ್ರಿಸ್ತ ಕೊಡಿ ಜಯ ಕೊಡಿ ಅಂತ ಹೇಳಿ ಎಲ್ಲರೂ ಆರ್ಭಟ ಮಾಡೋದನ್ನು ಅದು ನೋಡ್ತಾ ಇದ್ದೀನಿ. 2 ವಾರ ಕಂಡು. ನಿನ್ನೆ ಶನಿವಾರ ಬೆಳಗ್ಗೆನೂ ಬಂತು 5 ಗಂಟೆಗೆ, ಹೋದ ಭಾನುವಾರ ಬೆಳಗ್ಗೆ 5 ಗಂಟೆಗೆ ಅದೇ ದರ್ಶನ. ಅದು ತಕ್ಕನಾಗಿ ಅಪ್ಪ ಜಯ ಆಗಲಿ ಅಂತ ಹೇಳಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೆ. ದೇವ್ರಿಗೆ ಮೈಗುಂಟಲ್ಲಿ ನನ್ನ ಜೀವ ಅಲ್ಲಿ ಆತ್ಮ ಅಲ್ಲಿ ಇಲ್ಲೇ ಇಲ್ಲ. ನನ್ನ ಜೀವ ಆ ಥರ ಇದ್ದೆ. ನಿನ್ನೆ ನಾನು ಬಿದ್ಬಿಡೋಕೆ ಥರ ಇತ್ತು. ಆದರೆ ದೇವರು ಅಲ್ಲಿ ನಿಲ್ಲಿಸಿದ್ರು. ಏನಾಗುತ್ತೋ ಅಂತ ಆ ಥರ ಮನಸ್ಸಾಯಿತು. ಅದಕ್ಕೆ ಪಾಸ್ಟಮ್ಮ ಆ ಸಮಯದಲ್ಲಿ ಒಳಗಡೆ ಇಲ್ಲ, ಹೊರಗಡೆ ಇದ್ದು. ಹಾಗಾದ್ರೆ ಅವ್ರು ಸಡನ್ನಾಗಿ ಏನಾಗ್ಬಿಡ್ತಾರೆ, ಅದಿರ್ಚಿ ಆದರೆ ಒಂಥರ ಆಗ್ಬಿಡುತ್ತೆ. ಗಾಬರಿ ಆಗಿ ಏನೋ ಆಗ್ಬಿಡ್ತಾರೆ. ಅದರಿಂದ ಒಳ್ಳೆದಾಯ್ತು ಅವ್ರು ಹೊರಗಡೆ ಇದ್ದಿದ್ದು. ಕೇಳಿದ ತಕ್ಷಣ ಇನ್ನೂ ಸಂತೋಷ, ಅಳು, ಆನಂದ, ಕಣ್ಣೀರು ಎಲ್ಲರಿಗೂ ಸವರಿಗೆಲ್ಲ ತುಂಬ ಆಯಿತು. ದೇವರಿಗೆ ಮೈಗುಂಟಾಗಲಿ. ದೇವರು ಮಾಡಿದ ಎಲ್ಲ ಪ್ರಾರ್ಥನೆ, ಸೇವರುಗಳು, ಸಭೆಗಳು ಯಾರಲ್ವ ನಮ್ಮ ಕುಟುಂಬದಲ್ಲಿರುವ ರಾಯಲ್ ಪ್ರಿಸರ್ವ್ ಫ್ಯಾಮಿಲಿ ಅಂತ ಹೇಳಿ ಹಾಕಿದ್ವಿ. ಎಲ್ಲ ಸಭೆಯಲ್ಲಿ ಎಲ್ಲರೂ ಪಾಸ್ಟ್ಗೆಲ್ಲ ಪ್ರೇರ್ ಮಾಡಿ ಇದು ಮಾಡಿದ್ದಾರೆ. ನಮ್ಮ ಆರೋನ್ ಪಾಸ್ಟರು 40 ದಿನ ಉಪವಾಸ ಕೂಟ ಡೈಲಿ ಪ್ರೇರ್ ಮಾಡಿದ್ರಂತೆ. ಇನ್ನು ಹೇಳಿದ್ರು ನಮಗೆ ಆರೋನ್ ಮತ್ತು ಆರ್ಚ್ ಬಿಷಪ್ ಸುರೇಶ್, ಸತೀಶ್ ಬಿಷಪ್, ಡಾಕ್ಟರ್ ಸತೀಶ್ ಸಭೆಯಲ್ಲಿ, ಮಾರ್ಟಿನ್ ಪಾಸ್ಟ್ ಬಿಷಪ್ ಚರ್ಚ್ನಲ್ಲಿ, ಈ ಥರ ಹಲವಾರು ಸಭೆಯಲ್ಲಿ, ಡ್ಯಾನಿಯಲ್ ಡೆಸ್ಕರ್ ಸಭೆಯಲ್ಲಿ, ಪಾಲ್ ಕೃಪಾನ್ ಸಭೆಯಲ್ಲಿ, ಅರುಳ್ ಪಾಸ್ ಸಭೆಯಲ್ಲಿ ಅವರೇ ಹೇಳಿದರು ನನಗುಂಟು. ಈ ಥರ ಎಲ್ಲ ಸಭೆಯರು ಸೇವಕರೆಲ್ಲ ನಮ್ಮ ಸಭೆಯೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಒಂದು ಜಯದ ಒಂದು ಕಾರ್ಯವನ್ನು ಈ ಕೇಸ್ ಮೂಲಕವಾಗಿ ನಮಗೆ ಜಯ ಕೊಟ್ಟು ತಿರುಗಾ ಈ ಆಲಯವನ್ನು ಕಟ್ಟಿ ಒಂದು ದಿವಸದಲ್ಲಿ ಪರಿಶ್ರಮ ಮಾಡಿ ಯಾರಾಲ್ವನ್ನ ಇನ್ನೂ ಆತ್ಮಕ್ಕಳು ರಕ್ಷಣೆ ಮಾತಲ್ಲಿ ಬರೋಕ್ಕೆ ದೇವರು ಒಂದು ದಾರಿ ಉಂಟು ಮಾಡಿ ಕೊಟ್ಟರಕ್ಕಾಗಿ ಇನ್ನೊಂದು ಸರಿ ಎಲ್ಲ ಕರೆಯುತ್ತೆ. ದೇವರಿಗೆ ಸ್ತೋತ್ರನ ಎಲ್ಲ ಕರೆ ಇದೆಲ್ಲ ಈ ಸಮಯದಲ್ಲಿ ಸೋದರ ಪ್ರಜ್ವಲ್ ಅವರು ಬರ್ತಾರೆ. ಅವರು ಒಂದು 5 ನಿಮಿಷ ಸಾಕ್ಷಿ ಹೇಳ್ತಾರೆ. ದೇವರಿಗೆ ಮೈಗುಂಟಾಗಲಿ. ನಿನ್ನೆ ಅವ್ರಿಗೆ ಪೂರ್ಣ ಆಯಿತು ಪಾಸ್ಟರ್ ಅಂತ ಸಂತೋಷಪಟ್ಟು ಪೂರ್ಣವಾಗಿ 7 ವರ್ಷ 7ನೇ ದಿನ ಪೂರ್ಣಗೊಳಿಸಿದ್ದಾರೆ ದೇವರು ನಮಗೆ ಜಯ ಅಂತ ಹೇಳಿ. ಆ ವಾಕ್ಯ ತುಂಬ ಚೆನ್ನಾಗಿತ್ತು ನನಗೆ. 2018ರಲ್ಲಿ ಆರಂಭದಿಂದನೇ ನಮಗೇನಾಯಿತು, ತೊಂದರೆ ಆಯಿತು ಇಲ್ವಾ? ಆರಂಭದಿಂದನೇ ನಮಗೆ ತೊಂದರೆ ಕೊಟ್ಟರು ಇಲ್ವಾ? 2025 ನಿನ್ನೆ ದಿನ ಇವರಿಗೆ ಇವತ್ತು 7ನೇ ದಿನ ಕರೆಕ್ಟಾಗಿ ಪೂರ್ಣವಾಗಿ ಆ ತೊಂದರೆ ಎಲ್ಲ ಮಾರ್ಪಡಿಸಿ ಜಯದ ಆತ್ಮನು ದೇವರು ಜಯ ಕೊಟ್ಟರು ಅಂತ ಹೇಳಿ ಪ್ರೈಲಾಡ್ ಕರೆ ತಟ್ಟಣ. ದೇವರಿಗೆ ಸ್ತೋತ್ರ ಹೇಳೋಣ. ಆರೋಣ ಬರ್ತಾರೆ, ಅವರು ಸಾಕ್ಷಿ ಹೇಳ್ತಾರೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನರಿಗೆ ಸಂತೋಷ.
ಸೌಂಡು. ಕ್ರಿಸ್ಮಸ್ ಯಾವಾಗ? ಇಲ್ಲ, ಇವತ್ತೇ ಕ್ರಿಸ್ಮಸ್. ನಿಜವಾಗ್ಲೂ ಬಹಳ ಬಹಳ ಸಂತೋಷ. ಅಂದರೆ ನೋಡಿ, ದೇವರು ತನ್ನ ಮಕ್ಕಳನ್ನು ಯಾವ ರೀತಿ ಒಳಗಡೆ ನಡೆಸ್ತಾರೆ ಅನ್ನೋದಕ್ಕೆ ಇದು ಬಹಳ ದೊಡ್ಡ ಸಾಕ್ಷಿ. ನಮ್ಮ ಸಭೆ ಒಳಗಡೆ ನಡೆದಂಥ 3 ಘಟನೆ, ಅದು ಸಾಧ್ಯನೇ ಇಲ್ಲ ಅನ್ನೋಂಥ 3 ಘಟನೆ ಸಂಭವಿಸ್ತು. ಒಂದು, ಪಾಸ್ಟರ್ ಜಬ್ಲೂನ್ ಅವರಿಗೆ ಸಾವು ಬದುಕಿನ ಒಂದು ಹೋರಾಟ. ಅವರು ಉಳಿಯುವಂಥ ಚಾನ್ಸೇ ಇರಲಿಲ್ಲ. ಆದರೆ ಅವ್ರನ್ನ ಬದುಕಿಸಿದ್ದು ಯಾರು? ದೇವರು ಅಲ್ವರ. ಕೊನೆ ಮೂಮೆಂಟ್ ಒಳಗಡೆ ನಿಜವಾಗ್ಲೂ ಇವತ್ತು ಪಾಸ್ಟರ್ ಜಬ್ಲೂನ್ ಅವರು ಬದುಕಿದ್ದಾರೆ ಅಂದರೆ ದೇವರು ಒಂದು ದೊಡ್ಡ ಒಂದು ಕೃಪೆ. ಎರಡನೇ ಕಾರ್ಯ, ಸಿಸ್ಟರ್ ಶಕೀನಾ ಅವರು ಉಳಿಯೋದಕ್ಕೆ ಯಾವ ಚಾನ್ಸು ಇರಲಿಲ್ಲ. ಡಾಕ್ಟರ್ ಕೈ ಬಿಟ್ಬಿಟ್ರು. ಎಲ್ಲರೂ ಯಾರು ಸಜೆಷನ್ ಕೊಡ್ತಾರಲ್ಲ, ಆ ಸಜೆಷನ್ ಕೊಡೋರೆಲ್ಲ ಹೇಳೋರು, ಬಟ್ ಇದು ಅಸಾಧ್ಯವಾದ ಕಾರ್ಯ, ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಕಾರ್ಯ ಮಾಡಬೇಕು ಅಂತ ಹೇಳಿ. ಆದರೆ ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತಾರೆ ಇದನ್ನ. ಮೆಡಿಕಲ್ ಮಿರಾಕಲ್ 4 ಸ್ಟೇಜಲ್ಲಿ ಹೋದಂತ ಈ ಒಂದು ಕಾರ್ಯ, ದೇವರು ಅವರಿಗೆ ಜೀವ ಕೊಟ್ಟರು. ಇದು ಎರಡನೇ ದೊಡ್ಡ ಒಂದು ನಮ್ಮ ಸಭೆಯಲ್ಲಿ ಒಂದು ದೊಡ್ಡ ಒಂದು ಅದ್ಭುತ. ಮೂರನೇ ದೊಡ್ಡ ಒಂದು ಅದ್ಭುತ ಏನು ಗೊತ್ತಾ? ನಾನು ಪಾಸ್ಟರ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲ ನೆಗೆಟಿವ್ನೇ ಹೇಳೋದು. ಇದು ಚಾನ್ಸ್ ಇಲ್ಲ, ಇದು ಚಾನ್ಸ್ ಇಲ್ಲ. ಒಬ್ಬರು ಹೈಕೋರ್ಟ್ ಅಡ್ವೊಕೇಟ್ ಹೇಳ್ತಾರೆ ಆಗಲ್ಲ ಇದು ಅಂತ ಹೇಳಿ. ಒಬ್ರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವ್ರ ಹತ್ರ ಕರ್ಕೊಂಡು ಹೋಗ್ತೀವಿ, ಯಾವುದೇ ಕಾರಣಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ನಾವು ಅಂದ್ಕೊಂಡ್ವಿ ನಮ್ಮ ಪ್ರಯತ್ನ ಎಲ್ಲ ಮುಗಿದೋಗಿದೆ, ದೇವರೇ ಕಾರ್ಯ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಆದರೆ ನಮ್ಮ ನಂಬಿಕೆ ನಿರೀಕ್ಷೆ ಈ ಅಡ್ವೊಕೇಟ್ ಮೇಲೆ, ಕೋರ್ಟ್ ಮೇಲೆ, ಜಡ್ಜ್ ಮೇಲೆ ಇರಲಿಲ್ಲ. ನಮ್ಮ ನಂಬಿಕೆ ನಿರೀಕ್ಷೆ ಯೇಸು ಕ್ರಿಸ್ತನ ಮೇಲೆ ಇತ್ತು. ದೇವರು ನಮ್ಮನ್ನ ಕೊನೆಗೂ ಕೈ ಬಿಡ್ಲಿಲ್ಲ ಅಲ್ಲ. ನಿನ್ನೆ ಬಹಳ ಒಂದು ದೊಡ್ಡ ಒಂದು ಸಂತೋಷದ ಒಂದು ಸುದ್ದಿ ಏನಂದ್ರೆ, ನಾನು ಮನೆಗೆ ಬಂದ್ಬಿಟ್ಟಿದ್ದೀನಿ 4 ಗಂಟೆಗೆ. ನನಗೆ ಕೋರ್ಟ್ ಇದೆ, ನನಗೆ ಸ್ವಲ್ಪ ಮರು ಜಾಸ್ತಿ. ಪಾಸ್ಟರ್ ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ್ರು. ಆಮೇಲೆ ನಾನು ಮನೆಗೆ ಬಂದ್ಬಿಟ್ಟಿದ್ದೀನಿ. ಆ ಗೇಟ್ ಹತ್ರ ಬಂದು ನಾನು ಮನೆ ಒಳಗಡೆ ಹೋಗಿಲ್ಲ. ವಾಟರ್ ಬಾಟ್ಲನ್ನು ಕಾರ್ ಮೇಲೆ ಇಟ್ಬಿಟ್ಟು ಈ ಕಡೆ ಬಂದ್ಬಿಟ್ಟಿದ್ದೆ. ನನ್ನ ಹೆಂಡತಿಗೂ ಗೊತ್ತಿಲ್ಲ ನಾನು ಬಂದಿರೋದು. ಆಮೇಲೆ ಕೆಳಗಡೆ ಮನೆಯವರು ಬಂದು ನಿಮ್ಮ ಯಜಮಾನರು ಬಂದು ವಾಪಸ್ ಹೋಗಿದ್ದಾರೆ ಅಂತ ಹೇಳಿದ್ರಂತೆ. ಗೇಟ್ ಹತ್ರ ಬಂದಿದ್ದೀನಿ. ಆಮೇಲೆ ಇಲ್ಲ, ಇದು ಇವತ್ತು ಕೋರ್ಟ್ ಇತ್ತಲ್ವಾ ಅಂತ ಹೇಳಿ ಇಮ್ಮಿಡಿಯೇಟ್ ಅಲ್ಲಿ ಅವರು ಓಲಾ ಬುಕ್ ಮಾಡಿದೆ. ಅವ್ರನ್ನ ಮತ್ತೆ ಹೇಳಿದೆ ನಾನು, 1 ನಿಮಿಷ ಇರಪ್ಪ, ನಾನು ಮತ್ತೆ ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಿಟ್ಬಿಡಿ ಅಂತ ಹೇಳಿ. ಇಮ್ಮಿಡಿಯೇಟ್ ಬಂದು ನಾನು ಕೋರ್ಟ್ ಹತ್ರ ಹೋಗ್ತೀನಿ. ಆಲ್ರೆಡಿ ಅದು ಇನ್ನೊಂದು ಕೇಸ್ ಬಗ್ಗೆ ವಾದ ನಡೀತಾ ಇತ್ತು, ನಮ್ಮ ಕೇಸ್ ಬಂದಿರಲಿಲ್ಲ. ಅಲ್ಲಿ ನೋಡ್ತೀನಿ ಪಾಸ್ಟ್ರ್ ಆರೋನ್ ಪಾಸ್ಟ್ರು, ಆಮೇಲೆ ನಮ್ಮ ಜೋಶ್ವಿನ್ ಪಾಸ್ಟ್ರು, ಆಮೇಲೆ ಪಾಸ್ಟರ್ ಎಲ್ಲ ನೋಡ್ತೀನಿ ಎಲ್ಲ ಕೂತಿದ್ರು. ಅಂದರೆ ಎಲ್ಲ ಒಂದು ರೀತಿ ಒಳಗಡೆ ಯಾವ ರೀತಿ ಅಂದರೆ ಇದು ಜಡ್ಜ್ಮೆಂಟ್ ಅಲ್ಲ, ಮಕ್ಕ ಎಲ್ಲ ಫುಲ್ ಎಲ್ಲ ಒಂದು ಗಾಬರಿ, ಏನೋ ಒಂದು ಚಂಚಲತೆ ಆ ರೀತಿ ಒಳಗಡೆ ಇತ್ತು. ಸರಿ ಕೂತ್ಕೊಂಡ್ವಿ. ನಾನು ಕೂತ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಜಡ್ಜ್ಮೆಂಟು ಕರೆದಾಗ ಪಾಪ ಅಡ್ವೊಕೇಟ್ ಅವರು ಹೇಳಿಬಿಟ್ರು, ಏನೋ ಜಡ್ಜ್ ಹೇಳಿದರು, ಇದು ಏನಾಗಿದೆ, ಇದು ಡಿಸ್ಮಿಸ್ ಆಗಿದೆ ಅಂತ ಹೇಳ್ಬಿಟ್ರು. ಡಿಸ್ಮಿಸ್ ಆಗಿದೆ ಅಂದ ತಕ್ಷಣ ಏನಾಗಿದೆ, ನಮಗೆ ಪಾಸ್ಟರ್ ಮುಖ ಒಂದು ಇಷ್ಟ ಆಯಿತು. ಪಾಪ ಅಡ್ವೊಕೇಟು ಅದ್ರೋಗ್ಬಿಟ್ರು. ನಾವೆಲ್ಲ ತುಂಬ ಫುಲ್ ಸೋತೋಗ್ಬಿಟ್ವಿ. ಆ ಟೈಮ್ನಲ್ಲಿ ಎಲ್ಲರೂ ಸೋತೋಗ್ಬಿಟ್ವಿ. ಆಮೇಲೆ ಬಂದು ಜಡ್ಜ್ಮೆಂಟ್ ಕಾಪಿ ಅದನ್ನು ಅವರು ಓದಬೇಕಾದ್ರೆ ಕೊನೆಗೆ ಏನಾಯಿತು, ಲಾಸ್ಟಲ್ಲಿ ಇದು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಲ್ಲ, ಮತ್ತೆ ಒಂದು ರೀತಿ ಒಳಗಡೆ ನಾವು ಸೋತೋಗ್ಬಿಟ್ವಿ. ಅಂದರೆ ಅಷ್ಟು ನೋವಾಯಿತು ನಮಗೆ. ಆಮೇಲೆ ಕೊನೆಗೆ ಹೊರಗಡೆ ಬಂದಮೇಲೆ ಅಡ್ವೊಕೇಟ್ ಏನು ಹೇಳ್ತಾರೆ, ಯಾಕಂದರೆ ಜಡ್ಜ್ಮೆಂಟ್ ಅವರು ಓದಿದ್ರು, ಅಡ್ವೊಕೇಟ್ ಏನು ಹೇಳ್ತಾರೆ ಅಂತ ಹೇಳಿ ನಾವು ಇಮ್ಮಿಡಿಯೇಟಲ್ಲಿ ಎಲ್ಲ ಸುತ್ತ ನಿಂತ್ಕೊಂಡು ನಾವು ಮಾತಾಡಬೇಕಾದ್ರೆ ಇಮ್ಮಿಡಿಯೇಟ್ ಅವರು ಜಡ್ಜ್ ಹೇಳಿದರು, ಸಾರಿ ಅಡ್ವೊಕೇಟ್ ಹೇಳಿದ್ರು,
ನಮ್ಮ ಕಡೆ ಆಗಿದೆ ಸಕ್ಸಸ್ ಆಗಿದೆ ಅಂತ ಹೇಳಿ. ಆ ಟೈಮ್ನಲ್ಲಿ ಹೇಗಿತ್ತಂದರೆ ಪಾಸ್ಟರ್ ಚಿಕ್ಕ ಮಕ್ಳ ಥರ ಈ ಅಡ್ವೊಕೇಟ್ನ ಹಗ್ ಮಾಡ್ಕೊಂಡು ಹತ್ಬಿಟ್ರು. ಅಂದರೆ ಎಷ್ಟು ನೋವಿತ್ತೋ ಆ ನೋವಿನ ಕಣ್ಣೀರು ಅದು ಆನಂದ ಕಣ್ಣೀರಾಗಿ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಪಾಸ್ಟಮ್ಮವರು ಅಂತೂ ಈ ಏನು ಜಿಂಕೆ ನೆಗದಾಡ್ದಂಗೆ ಹಿಂದೆಗಡೆ ನೆಗದಾಡ್ಬಿಟ್ರು. ಅಷ್ಟು ಖುಷಿಯಾಗಿಬಿಟ್ರು. ನಿಜವಾಗ್ಲೂ ನಾನು ಯಾಕೆ ಈ ಮಾತು ಹೇಳ್ತೇನೆಂದರೆ, ಇಲ್ಲಿ ನಮ್ಮ ಸಭೆ ವಿಚಾರದಲ್ಲಿ ಎಷ್ಟು ಯಾರು ನೋವು ತಿಂದಿದ್ದಾರೋ ಗೊತ್ತಿಲ್ಲ, ಬಟ್ ನಾನು 2 ಪಟ್ಟು ನೋವು ತಿಂದಿದ್ದೀನಿ. ಯಾಕೆ ಅಂತಂದರೆ, ಒಂದು ಕೇಸ್ ಏನಾದರೂ ಸೋತೋಗಿ ಏನಾದರೂ ನಾಳೆ ಬಿಲ್ಡಿಂಗಿಗೆ ಏನಾದರೂ ಟಚ್ ಆದರೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಅಧ್ಯಕ್ಷ ಅವರು ಚರ್ಚನ್ನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ಕರ್ನಾಟಕದಲ್ಲಿ ಏನು ಸಂಘಟನೆ ಮಾಡ್ತಾನೆ, ಏನು ಚರ್ಚ್ಗಳನ್ನ ಉಳಿಸ್ತಾನೆ ಅಂತ ಹೇಳಿ ನಾಳೆ ನನ್ನ ಮೇಲೆ ಬಹಳ ಒಂದು ದೊಡ್ಡ ಕಪ್ಪು ಚುಕ್ಕಿ ಆಗ್ತಾ ಇತ್ತು. ಬಟ್ ದೇವ್ರ ನಮ್ಮನ್ನ ಬಿಡಲಿಲ್ಲ. 7 ವರ್ಷ ಭಾಳ ಸಫರ್ ಆಗಿದ್ದೀವಿ. ಎಲ್ಲೆಲ್ಲಿ ಓಡಿದ್ದೀವಿ ಅಂದರೆ, ಒಂದ್ಸಲ ನಿನ್ನೆ ಮಧು ಬ್ರದರ್ ಇದ್ದಾರಲ್ಲ, ಮಧು ಬ್ರದರ್ ನೆನೆ ಜ್ಞಾಪಿಸ್ತಿದ್ರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ರು ಫಸ್ಟಪ್ಪ. ಆ ಟೈಮ್ನಲ್ಲಿ ನಾವು ಬೆಳಿಗ್ಗೆ ಹೋದ್ವಿ, ಅವ್ರನ್ನ ಒಂದು ಲೆಟ್ರ್ ಕೊಡಬೇಕಾಗಿತ್ತು. 7 ಗಂಟೆಗೆ ಅಲ್ಲಿದ್ದೀವಿ, ಹೋಗಿದ್ದೀವಿ. ಅಲ್ಲಿ ಕಾದಿದ್ದೀವಿ ಅಂದರೆ ಬೆಳಿಗ್ಗೆ ಟಿಫನ್ ಇಲ್ಲ, ಏನಿಲ್ಲ. ಆ ಟೈಮ್ನಲ್ಲಿ ಎಷ್ಟೊತ್ತಕ್ಕೆ ವೆಯ್ಟ್ ಮಾಡಿದ್ದೀವಿ ಅಂದರೆ, ಎಲ್ಲಿ ಒಂದು ಜಸ್ಟ್ ಟೀ ಕುಡಿಯೋಕ್ಕೆ ಹೋದರೆ ಅವರು ಕುಮಾರಸ್ವಾಮಿಯವ್ರು ಬಂದು ಹೋಗ್ಬಿಡ್ತಾರೋ, ಜಸ್ಟ್ ಎಲ್ಲಾದರೂ ಆ ಕಡೆ ಈ ಕಡೆ ನಾವು ಹೋಗ್ಬಿಟ್ರೆ ಅಷ್ಟು ನಾವು ಕಾದಿದ್ದೀವಿ. BL ಶಂಕರ್ ಅವ್ರ ಹತ್ರ ಹೋಗಿದ್ದೀವಿ, PN ಕೃಷ್ಣಮೂರ್ತಿ ಅವ್ರ ಹತ್ರ ಹೋಗಿದ್ದೀವಿ, ಗನ್ಮ್ಯಾನ್ ಮಂಜಣ್ಣರ ಹತ್ರ ಲೆಕ್ಕನೇ ಇಲ್ಲ, ಇವಾಗ ಶಾಸಕರಾಗಿರೋ ಮುನ್ರಾಜ್ ಅವ್ರ ಹತ್ರ ಲೆಕ್ಕನೇ ಇಲ್ಲ, ಇಲ್ಲಿರೋ ಕಾರ್ಪೊರೇಟರ್ ಹತ್ರ ಹೋಗಿ ನಾನು ಬೆಳಿಗ್ಗೆ ಇವ್ರನ್ನ 8 ಗಂಟೆಗೆ ಬರೋಕ್ಕೆ ಹೇಳಿದೆ, 7 ಗಂಟೆ ನಾನು ಹೋಗಿ ಜಗಳ ಮಾಡಿದ್ದೀನಿ. ಅಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಅಂತ ಹೇಳಿ ಇವ್ರು ಮತ್ತೆ ಬಂದರು. ಅರುಳು ಪಾಸ್ಟ್ರೇನೋ ಪ್ರಜ್ವಲ್ ಬ್ರದರ್ ವಾಯ್ಸ್ ಇದೆಯಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಜಗಳ ಮಾಡಿದ್ದೀನಿ. ಅಂದರೆ ಆ ಟೈಮ್ನಲ್ಲಿ ಪಾಪ ಎಲ್ಲರೂ, ನಮ್ಮ ಮಧು ಬ್ರದರ್ ಇರ್ಬೋದು, ಇಮ್ಮಾನುವೇಲ್ ಇರ್ಬೋದು, ನಮ್ಮ ಎಲ್ಲ ಬ್ರದರ್ಗಳು ಪಾಪ ಆ ಟೈಮ್ನಲ್ಲಿ ಭಾಳ ಒಂದು ದೃಢವಾಗಿ ನಿಂತ್ಕೊಂಡ್ರು. ಯಾಕಂದರೆ ಒಂದೊಂದು ಟೈಮ್ನಲ್ಲಿ ಒಂದು ಈ BBMP ಗಾಡಿ ಬಂದ್ಬಿಡೋದು ಇಲ್ಲಿ. ಆ ಟೈಮ್ನಲ್ಲಿ ಎಷ್ಟು ಸಫರ್ ಆಗಿದ್ದೀವಿ ಅಂದರೆ, ನಿಜವಾಗ್ಲೂ ಬಹಳ ಸಫರ್ ಆಗಿದ್ದೀವಿ. ಬಟ್ 7 ವರ್ಷ ಅನ್ನೋದೇನೆಂದರೆ, 7 ಅನ್ನೋದು ಪರಿಪೂರ್ಣತೆ. ಕರೆಕ್ಟಾ? ಪರಿಪೂರ್ಣತೆ. ದೇವರು ಇವತ್ತು ಎಷ್ಟು ಡೇಟ್? ಇವತ್ತು 7 ಅಂದರೆ ಪರಿಪೂರ್ಣತೆ. 7 ವರ್ಷ ನಮಗೆ ಸಂಕಷ್ಟಗಳನ್ನ ಬಂತು, ಸಮಸ್ಯೆಗಳನ್ನ ಬಂತು, ನಾವೆಲ್ಲ ಎದುರಿಸಿದ್ವಿ. ಆದರೆ 7 ಪರಿಪೂರ್ಣತೆ. ಇವತ್ತು 7ನೇ ತಾರೀಕು ನಾವು ಇದೇ ಒಂದು ದುಃಖ, ಇದೇ ನೋವು, ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸಂತೋಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇವ್ರು ಲೇಟ್ ಆದರೂ ಲೇಟೆಸ್ಟ್ ಆಗಿ ನಮ್ಮನ್ನು ದೇವ್ರು ಏನು ಮಾಡ್ತಾರೆ? ಬ್ಲೆಸ್ ಮಾಡ್ತಾರೆ. ಲೇಟೆಸ್ಟ್ ಆಗಿ ನಮಗೆ ಜಯನ ಕೊಡ್ತಾರೆ. ದೇವರು ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಬಹಳ ಒಂದು ದೊಡ್ಡ ಒಂದು ಸಾಕ್ಷಿ ಇದು ಇವತ್ತು ಚರ್ಚಲ್ಲಿ. ಬಹಳ ಸಂತೋಷ ಆಯಿತು. ಇದೇ ರೀತಿ ಒಳಗಡೆ ಎಲ್ಲ ಯೌವನಸ್ಥರು, ನಮ್ಮ ಸಭೆಗಾಗಲಿ ಸಭಾಪಾಲಕರಾಗಲಿ ಯಾವುದೇ ಒಂದು ಸಮಸ್ಯೆ ಬಂದು ನಾವು ನಿಂತ್ಕೊಳ್ಬೇಕು. ಯಾಕಂದರೆ ಇವು ಸಭೆ ಇನ್ನು ಪ್ರಾರಂಭ, ಇನ್ನು ನಾವು ದೊಡ್ಡ ಸಭೆನ ನಾವು ಇನ್ನೂ ರೆಡಿ ಆಗಬೇಕದು. ಹಾಗೆ ಇನ್ನು ಸಾವಿರ ಆತ್ಮಗಳು ನಾವು ಕರ್ಕೊಂಡು ಬರಬೇಕು, ಇನ್ನು ದೊಡ್ಡ ಸೇವೆ ನಡಿಬೇಕು. ಹಾಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿದಿರಿ. ನಿಮ್ಮೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ನನ್ನ ಹೆಂಡತಿ ಬಂದು ಬೆಳಿಗ್ಗೆ ರೀ ನೀವು ಯಾವಾಗಲೂ ವೈಟಲ್ಲೇ ಬರ್ತೀರಾ, ಒಂದು ವಾಸ್ಕೋಟ್ ಹಾಕ್ಕೊಡ್ರಿ, ಇವತ್ತು ಹಬ್ಬ ಅಲ್ವಾ ಅಂದರು. ಆ ಎಮ್ಮ ಬೆಳಿಗ್ಗೆನೇ ಕಿವಿ ಕಚ್ಚುತ್ತೆ. ಭಾಷಪ್ಪ. ಆಮೇಲೆ ಸರಿ ಆಯ್ತಮ್ಮ ಅಂತ ಹೇಳಿ ಅದು ಎಲ್ಲೋ ಒಂದು ಕಡೆ ತಗಲಾಕಿದ್ದು, ಅದು ತಗೊಂಬಂದು ಹಾಕಿ ಆಮೇಲೆ ಆ ಎಮ್ಮ ರೆಡಿ ಮಾಡ್ಕೊಂಡು ನನ್ನನ್ನು ಮಗು ಥರ ಕರ್ಕೊಂಬಂದಿದ್ದೀವಿ ಇವತ್ತು. ನಾನು ಕೋರ್ಟಲ್ಲಿದ್ದೆ. ಅಲ್ಲಿಂದನೇ ಕಾಲ್ ಮಾಡಿದೆ ಭಾಷಪ್ಪ. ಆ ಟೈಮ್ನಲ್ಲಿ ಫೋನ್ ಮಾಡಿ
ನೋಡಮ್ಮ ನಮ್ಮ ಚರ್ಚ್ ವಿನ್ ಆಯಿತು, ಕೇಸ್ ನಮ್ಮ ಕಡೆ ಆಯಿತು ಅಂತ ಹೇಳಿದ ತಕ್ಷಣ ಈ ಎಮ್ಮ ಬಂದು ಮನೆ ಒಳಗಡೆ ಬ್ರೇಕ್ ಡ್ಯಾನ್ಸ್ ಏನಮ್ಮ, ಹಲೋ ಎಕ್ಸ್ಕ್ಯೂಸ್ ಮೀ, ಈ ಕಡೆ ಸಿ ಯು, ಹಲೋ ಹಾಯ್ ಡಾರ್ಲಿಂಗ್ ಪ್ಲೀಸ್, ಈಗ ಹಿಂಗ ಪಾರಂಗ ಡ್ಯಾನ್ಸ್ ಅವಾಗ ಪಾಶ್ರಮ್ಗೆ ಹೇಳಿದೆ, ಪಾಶ್ರಮ ಡ್ಯಾನ್ಸ್ ಆಡ್ತಾರೆ ನೋಡ್ರಿ ಅಂತ ಹೇಳಿ. ನಿಜವಾಗ್ಲೂ ಇದು ಬಹಳ ದೊಡ್ಡ ಜಯ, ಇದು ನಮ್ಮ ಸಭೆಯ ಜಯ, ಇದು ನಮ್ಮ ಕುಟುಂಬದ ಜಯ, ಇದು ನಮ್ಮ ಜಯ, ಇದು ನನ್ನ ಜಯ. ನಾವು ದೇವರಿಗೆ ಎಷ್ಟು ಕೋಟಿ 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 ಸ್ತೋತ್ರ ಹೇಳಿದ್ರು ಕಡಿಮೆನೆ. ಓಕೆ, ಥ್ಯಾಂಕ್ ಯು. ಇನ್ನು ಬಹಳಷ್ಟು ವಿಷಯಗಳು ಸಾಕ್ಷಿ ಇದೆ, ಬಟ್ ಟೈಮ್ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಿ. ತುಂಬ ಇದೆ ಸಾಕ್ಷಿಗಳು, ನಾವು ಸ್ವಲ್ಪ ಹೇಳಿದುಂಟು. ಅನೇಕ ವಿಧದಲ್ಲಿ ಹೋಗೋ ಪ್ರಿಜಲ್ ಹೇಳಿದ ಪ್ರಕಾರವಾಗಿ ಹೋಗೋ ಜಾಗದೆಲ್ಲ ಎಲ್ಲ ಸೋಲುವಿಕೆ ಮಾತುಗಳನ್ನೇ ಬಂತು. ಇರಲಿ, ಎಲ್ಲ ದೇವರು ನೋಡ್ಕೊಳ್ತಾರೆ, ದೇವರಿಂದ ಆಗದ ಕಾರ್ಯ ಯಾವುದಿಲ್ಲ. ಆ ನಂಬಿಕೆಯ ಮಾತುಗಳು ನಾನು ಪ್ರಜ್ವಲ್, ಮಧು, ಸಾಂಸೋಲನ್ ಪಾಸ್ಟರ್ಗಳ ನಾವು ಒಂದೊಂದು ಮಾತಾಡ್ಕೊಳ್ಳೋರು ಉಂಟು. ಕರ್ತನಿಗೆ ಮೈಗುಂಟಾಗಲಿ. ಪ್ರೈಲಾಡ್. ಒಂದು ಸರಿ ವಿಧಾನಸೌಧಕ್ಕೆ ನಾವು ಹೋಗಿದ್ವಿ, ಸೊಗರ ಪ್ರಜ್ವಲ್ ಬರ ಮಾಡಿದರು, ನಾನು ಪಾಸ್ಟರ್ ಸಾಂಸೋಲನ್ ರಾಜು ಹೋಗಿ, ಪಾಸ್ಟ್ ಬಂದುಬಿಡಿ ಒಳಗಡೆ, ಮುಂದೆ ಬಂದುಬಿಡಿ. ಆಮೇಲೆ ಅವರು IAS ಅಧಿಕಾರಿ, ಅವರು ಸಿದ್ಧ ಏನು ಹೆಸರು ಇಲ್ಲ. ಆಮೇಲೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ವಿ. ಆಗ ಹಿರಿಯ ವಿಷಯವೆಲ್ಲ ಅವ್ರಿಗೆ ಹೇಳಿದ್ವಿ. ಆಲ್ರೆಡಿ ಕ್ರಿಸ್ಮಸ್ಗೆ ಮನೆಗೆ ಒಂದು ಸರಿ ಪ್ರಜ್ವಲ್ ಸಗರವ್ರು ಬರ ಮಾಡಿದ್ರು ಅವ್ರನ್ನ IAS ಊಟಕ್ಕೆ, ಔತಣ ಊಟಕ್ಕೆ ಕ್ರಿಸ್ಮಸ್. ನಾವೆಲ್ಲ ಮಾತಾಡುವಾಗ ಆವಾಗ ಇಂಟ್ರೊಡ್ಯೂಸ್ ಮಾಡಿದ್ರು, ಇವರು IAS ಅಧಿಕಾರಿ ವಿಧಾನಸೌಧದಲ್ಲಿ ಇದ್ದಾರೆ ಅಂತೇಳಿ. ಸರಿ, ಅವರು ವಿಧಾನಸೌಧ ನಾವು ಹೋಗಿ ಮಾತು ಕೊಟ್ಟು ಎಲ್ಲ ರಿಕಾರ್ಡೆಲ್ಲ ತೊಗೊಂಡ್ಬನ್ನಿ ಅಂತ ಹೇಳಿದರು. ಆಗ ನಾವೆಲ್ಲ ಟ್ರಸ್ಟ್ ರಿಕಾರ್ಡು, ಈ ಚರ್ಚಿದು ಜಾಗ ರಿಕಾರ್ಡು, ಆಮೇಲೆ ಕೇಸ್ದು ರಿಕಾರ್ಡ್ ಎಲ್ಲ ತೊಗೊಂಡು ಹೋಗಿ ಕೊಟ್ಟಿದ್ವಿ ಅವ್ರ ಹತ್ರ. ಆಮೇಲೆ ಅವ್ರಿಗೆ ಗೊತ್ತಿರುವ ಲಾಯರ್ ಇರ್ತಾರಲ್ಲ ಫೋನ್ ಮಾಡಿ ವಿಚಾರಣೆ ಮಾಡಿದರು. BBMP ಕೆಲವು ಅಧಿಕಾರಿ ಹತ್ರ ಫೋನ್ ಮಾಡಿ ಕಾಂಟ್ಯಾಕ್ಟ್ ಇಟ್ಕೊಂಡು ಫೋನ್ ಮಾಡಿದರು. ಎಲ್ಲ ಮಾಡಿ ಆದಮೇಲೆ 5:30 ಮೇಲೆ ಆಯಿತು. ಮಾತಾಡಿಕೊಂಡು ಸರಿ, ಈ ಥರ ನಮ್ಮ ಕೇಸ್ ಪರವಾಗಿ ಒಬ್ಬ ಲಾಯರು ಅವರು ಡೀಲ್ ಮಾಡಿ ನನ್ನ ಕೇಸ್ಗೆಲ್ಲ ಅವರು ಇದು ಮಾಡಿದ್ದಾರೆ, ಅವ್ರು ತುಂಬ ಪರಿಚಯ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಹೋದರು. ಆವಾಗಲೇ ತಕ್ಷಣ ಕಾರ್ ಬುಕ್ ಮಾಡಿ ನಾನು ಸೊಗರ್ ಪ್ರಜ್ವಲ್ಲು, ಸಾಂಸೋಲನ್ ಪಾಸ್ಟ್ರು ಎಲ್ಲ ಹೋಗಿದ್ವಿ IAS ಅಧಿಕಾರಿ ಒಂದಿಗೆ ಜಯನಗರ ಹೋಗಿದ್ವಿ. 6:30 7 ಗಂಟೆ ಆಯಿತು, 7:15 ಆಯಿತು. ಸರಿ, ಹೊಟ್ಟೆ ಬೇರೆ ಹಸು, ಏನು ಮಾಡೋದು, ಹೋಗಿ ಮಾತಾಡ್ಬಿಟ್ಟು ಬಂದ್ವಾ, ಅದು ಮುಂಚೆನೇ ತಿನ್ಬಿಟ್ಟು ಹೋಗಿದ್ವು, ಗೊತ್ತಿಲ್ಲ ಇಲ್ಲ ತಿಂಡಿ ಆಮೇಲೆ ತಕ್ಷಣ ಲಾಯರ್ ಹೋಗಿ ಭೇಟಿ ಮಾಡಿದ್ವಿ. ಅವರು ಹೈಕೋರ್ಟ್ ಲಾಯರು, ಸುಪ್ರೀಂ ಕೋರ್ಟ್ವರೆಗೆ ಅವರು ವಾದಾಡುವ ಒಂದು ಲಾಯರು, ಒಳ್ಳೆ. ಅವ್ರ ಹತ್ರ ಈ BBMP ಅಧಿಕಾರಿ ಒಂದು 2 ಲೆಟ್ರ್ ಕೊಟ್ರಲ್ಲ, ಅದು ತೋರಿಸಿದ್ವಿ. ಆಮೇಲೆ ಕೇಸ್ ಇದೆಲ್ಲ ತೋರಿಸ್ತೀವಿ. 741 ಕೇಸು ಅದು ನಾವು ಹಾಕಿದ್ದೀವಿಲ್ಲ, ಸ್ಟೇ ಆರ್ಡರ್ ಬೇಕಂತ ಹೇಳಿ. ಅದು ಅದೇ ಇಲ್ಲ, ನನ್ನ ಹೆಸರೆಲ್ಲ ಹೇಳಿ ಇಂಟ್ರೊಡ್ಯೂಸ್ ಮಾಡಿದರು. ಅವರು IAS ಅಧಿಕಾರಿ ಪ್ರಜ್ವಲ್ ಅವರು ಅಖಿಲ ಭಾರತ ಕ್ರಿಸ್ತ ಸಭಾ ಅಧ್ಯಕ್ಷರು ಮತ್ತು ಚರ್ಚ್ ಫಾದರ್ ಆಗಿ ಸೌಂದರರಾಜನವರು ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಮಾತುಕತೆ ಕೊಟ್ಟು ಹೇಳ್ಬಿಟ್ರು. ಚರ್ಚಿ ಹೊಡೆದಾಕ್ಬಿಟ್ಟಾರೆ, ಏನು ಮಾಡ್ತಾರೆ, ಹೊಡೆದಾಕ್ಬಿಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ರು. ಬೇಸರಾಗೋಯ್ತು. ಅಲ್ಲಿ ಹೋಗಿ ತಿಂಡಿ ತಿಂತೀವನು ತಿನ್ನೋ ಥರ ಆಗಿಲ್ಲ ನಮಗೆ, ಏನು ಮಾಡೋದು. ಅದೇ ಆ ವಾರದಲ್ಲಿನೇ ನಾವು ಎಲ್ಲ ಟ್ರಸ್ಟ್ ಮೆಂಬರೆಲ್ಲ ಕರೆದು ಮಾತಾಡ್ದು ಉಂಟು ಇಲ್ವಾ. ಅವಾಗೆಲ್ಲ ಸೊಗರೆಲ್ಲ ಪ್ರೇಯರ್ ಮಾಡ್ತೀವಿ, ನಾವು ತೋಲ್ಕೊಡ್ತೀವಿ. ಹೆಸರು ಸೊಗರೆಲ್ಲ ಹಾಗೆ ಮೂಪರಮ್ಮೆಲ್ಲ ಅವಾಗ ಹೇಳಿದರು, ಧೈರ್ಯವಾಗಿರಿ ಪಾಸ್ಟರ್, ಏನು ಭಯಪಡ್ಬೇಡಿ, ದೇವರಿದ್ದಾರೆ, ಜಯ ಕೊಟ್ಟ. ಅವತ್ತು ತುಂಬ ಅಳು ಬಂದ್ಬಿಡ್ತು ನಮಗೆ ಎಲ್ಲರಿಗೂ ಸಭೆಯಲ್ಲಿ ಇಲ್ವಾ. ನಾನು ಹೇಳಿದೆ, SM ಬರುವವರೆಗೆ ಈ ಕಟ್ಟಡ, ಆಲಯ, ಆರಾಧನೆ ಯಾವಕ್ಕೂ ತಡೆ ಆಗಬಾರ್ದು, ಆ ಥರ ನಾವು ಹೋರಾಡಿ ಪ್ರಾರ್ಥನೆ ಮಾಡೋ ಅಂತ ಹೇಳಿ ಆ ಮಾತು ಕೊಟ್ಟು ಅವ್ರ ಪ್ರಜ್ವಲ್ಗೆ ಇನ್ನೂ ಅವಶ್ಯ ಬಂದ್ಬಿಡ್ತು. ಹೇಗೆ ಆಗುತ್ತೆ ಈ ಚರ್ಚೆಗೆ ವಿರೋಧವಾಗಿ, ಅದು ಹೇಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ಕಡೆ ಸಗೋರ್ ಪ್ರಜ್ವಲ್ ಎದ್ದೇಳ್ಬಿಟ್ರು.
ಅಷ್ಟು ಒಂದು ಇದಾಯಿತು, ವೈರಾಗ್ಯ ಆಗೋಯ್ತು. ಸರಿ ಇರಲಿ, ಪರವಾಗಿಲ್ಲ, ನಾವು ದೇವರಲ್ಲಿ ಮುರೈಡೋಣ. ದೇವರು ಖಂಡಿತವಾಗಿ ನಮ್ಗೇನು ಮಾಡ್ತಾರೆ, ಜಯ ಕೊಡ್ತಾರೆ. ಈ ಕಟ್ಟಡ ಏನಾಗೋದಿಲ್ಲ ಅಂತ ಹೇಳಿ ಅಧಿಕಾರ ಕಣ್ಣುಗಳಲ್ಲಿ BBM ಅಧಿಕಾರ ಕಣ್ಣು ದಯ ಸಿಗುತ್ತೆ ಅಂತ ಹೇಳಿ ನಾವು ಧೈರ್ಯಪಟ್ಟು ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡಿ ಅವಾಗ ಹೋಗಿದ್ವಿ. ಉಂಟು ಈ ಥರ ಒಂದೊಂದು ಘಟನೆ ತುಂಬ ದೊಡ್ಡದು, ಹಲವಾರು ರೀತಿಯಲ್ಲಿ ಆವಾಗ ಸ್ವಲ್ಪ ಹೇಳ್ತೀವಿ. ಯಾಕಂದರೆ ಈಗ ಹೇಳಿದ್ದು ನಾನು ಪ್ರಜ್ವಲ್ಲು ಸುಬ್ರಹ್ಮಣ್ಯ ಪಾಸ್ಟರ್ ಅಲ್ಲಿ ಬೆಳಗ್ಗೆ ಹೇಳಿದ್ದು ಎಲ್ಲ ಸ್ವಲ್ಪ ಇನ್ನು ಹೆಚ್ಚಾಗಿದೆ. 7 ವರ್ಷ ಕಾರ್ಯ ಇದು ಇಲ್ವಾ? ಆದರೆ ಸ್ವಲ್ಪ ಹೇಳಿ ನಾವು ಮುಗಿಸ್ಬಿಡ್ತೀವಿ ಇಲ್ವಾ? ಆದರೆ ದೇವರ ಕೃಪೆಯಿಂದ ಮಹತ್ವವಾದ ಒಂದು ಜಯ ನಿನ್ನ ದಿನದಲ್ಲಿ ಕೊಟ್ಟರು. ಇವತ್ತು ಅದನ್ನೇ ಸಭೆ ನಡುವೆ ನಾವು ಡಿಕ್ಲೇರ್ ಮಾಡಿದ್ವಿ, ಹೇಳಿದ್ವಿ. 7 ವರ್ಷ ಆಗಿ 7ನೇ ದಿನದಲ್ಲಿ ಪೂರ್ಣಗೊಳಿಸಿದೆ, ಜಯ ಸಿಕ್ಕಿದೆ. ಇದಕ್ಕೆ ಮೇಲೆ ದೇವರ ಆಲಯ ನಾವು ಏನು ಮಾಡೋಣ, ನಿರ್ಮಾಣ ಮಾಡೋಣ, ಆತ್ಮ ಆದಾಯ ಪಡಿಸೋಣ, ಸೇವೆ ಮಾಡೋಣ, ಸೇವಾ ಕಾರ್ಯದಲ್ಲಿ ಹೆಚ್ಚಾಗಿ ನಾವು ಭಾಗವಹಿಸಿರೋಣ. ಕರತಟ್ಟಿ ದೇವರಿಗೆ ಸ್ತೋತ್ರನ. ಪ್ರೈಲಾಡ್ ಆಲಲು ಪ್ರೈಲಾ ಕರೆಕ್ಟಾಗಿ ಬಂದ್ಬಿಟ್ರು ದೇವರಲ್ಲಿ ಇಬ್ಬರು, ಒಳ್ಳೆಯದು. ಈಗ ಪಾಸ್ಟ್ ಆರೋನ್ ಅವರು ಕಳೆದ ದಿನದಲ್ಲಿ 40 ದಿನ ಉಪವಾಸ ಇತ್ತು ಸಭೆಯಲ್ಲಿ, ಸಭೆ ಮಕ್ಕಳು ಎಲ್ಲರೂ. ಅದು ಕುರಿತು ಮತ್ತೆ ನಮ್ಮ ಸೇವಕರುವಾಗಿ ಏನು ಮಾಡಿದರು ಅಂತ ಹೇಳಿ ನಮ್ಮ ಆರೋನ್ ಇಬ್ಬರು ಇದ್ದಾರೆ. ಯಾರೋ ಒಬ್ಬರು ಹೇಳ್ತಾರೆ, ಮಗಳಿಗೆ ಗೊತ್ತಿರುತ್ತೆ ಆಲ್ರೆಡಿ, ಅಲಿಯನ್ಗೂ ಗೊತ್ತಿರುತ್ತೆ ಇಲ್ವಾ? ಎಲ್ಲರಿಗೂ ಇಬ್ಬರಿಗೂ ಗೊತ್ತು ನಮ್ಮ ಚರ್ಚಿ ಸೇವೆ ಕಾರ್ಯಗಳೆಲ್ಲ ಇಲ್ವಾ? ಆದರೆ ಈ ಜಯ ಹೇಗೆ ಬಂತು ಅಂತ ಹೇಳಿ ತನ್ನ ಅನುಭವದಲ್ಲಿ ಏನು ದೇವ್ರು ಮಾಡಿ ಅಂತ ಹೇಳಿ ಸಾಕ್ಷಿ ಹೇಳೋಕ್ಕೆ ನಿನ್ನೆನೇ ಸಾಯಂಕಾಲ ಬರೋಕ್ಕಿದ್ರು. ಆದರೆ ಅಲ್ಲಿ ಸೇವೆಗಳು ಕ್ಯಾರಲ್ ಮೀಟಿಂಗ್ಲಿಂದ ಬರೋಕ್ಕಾಗಿಲ್ಲ. ಇವತ್ತು ಬಂದಿದ್ದಾರೆ. ನಿನ್ನ ದಿನದಲ್ಲಿ ತುಂಬ ಖುಷಿ ಆಯಿತು. ನಾನೇ ಹೇಳ್ಕೊಂಡಿರ್ತೀನಿ, ಎಲ್ಲರೂ ಸಭೆಯವ್ರು ಬಂದು ಏನು ಮಾಡಿದಿರಿ, ಅವ್ರವ್ರೇ ಸ್ವೀಟ್ ತೊಗೊಂಡು ಬಂದಿದ್ದೀರಿ. ತುಂಬ ಖುಷಿ. ಜಾಕೋಬ್ ಸೋಗರ ಒಳ್ಳೆಯ ಸ್ವೀಟು, ಆ ಕೇಕು, ಆಮೇಲೆ ನಗೋಮಿ, ಕಮಲಾ ಸಿಸ್ಟ್ರು, ಬೇರೆ ಯಾರು ಏನೋ ಎಲ್ಲ ಸ್ವೀಟ್ ತೊಗೊಂಡು ಬಂದಿದ್ದೀರ. ಕರ್ತನಿಗೆ ಸ್ತೋತ್ರ. ಎಲ್ಲ ಒಂದು ಕೂಡಿಸಿ ದೇವ್ರಿಗೆ ಸ್ತೋತ್ರ ಹೇಳಿ ನಾವು ಹಚ್ಕೊಂಡಿದ್ವಿ. ತುಂಬ ಸಂತೋಷ ಆಯಿತು. ಕೊನೆಗೆ ಮಂಜುಳಾ ಸೋಗರ ಅವ್ರ ಮನೆಯಲ್ಲಿ ಕ್ಯಾಲ್ ಮೀಟಿಂಗ್ ಹೋಗಿರೋ ನಾವೆಲ್ಲ ಸೇರಿ ಒಳ್ಳೆ ಊಟವನ್ನು ಏರ್ಪಾಡು ಮಾಡಿ ಊಟ ಮಾಡಿ ಬಂದಿದ್ವಿ. ಪ್ರೈಲಾಡ್ ಹಲ್ಲೆಲೂಯಾ. ತಿರ್ಗಾ ರಾತ್ರಿ 3:30 ಎದ್ದೇಳ್ಬಿಟ್ಟೆ. 3:30 ಎದ್ದೇಳ ಬೇರೆ ಸ್ತೋತ್ರ ದೇವ್ರಿಗೆ. ನಿನ್ನೆ ಘಟನೆ ಆಯ್ತಿಲ್ಲ, ಅದೆಲ್ಲ ನನಗೆ ಬರುತ್ತೆ. 3:30 ಎದ್ದೇಳ್ಬಿಟ್ಟು ಮಲ್ಕೊಂಡಿದ್ದು ಯಾವಾಗ 1 ಗಂಟೆ ಆಯಿತು, 12-1 ಗಂಟೆ. 3 ಅವರೇ ನಿದ್ರೆ, 3 ಅವರೂ ಇಲ್ಲ ಅಂತ ಕಾಣಿಸ್ತೀವಿ. 3:30 ಟೈಮ್ ನೋಡಿದ್ರೆ ತಿರ್ಗಾ ಸ್ವಲ್ಪ ಹೊತ್ತು ದೇವ್ರಿಗೆ ಸ್ತೋತ್ರ ಅದೆಲ್ಲ ಜ್ಞಾಪಕ ಬರ್ತಾ ಇದೆ, ಎಲ್ಲ ನೆನಪಿಗೆ ಬರುತ್ತೆ. ಸರಿ ಎಲ್ಲ ತಿರ್ಗಾ ಸ್ತೋತ್ರ ಹೇಳಿ ಆಮೇಲೆ ಮಲ್ಕೊಂಡ್ಮೇಲೆ 5 ಗಂಟೆ 5:15 ಅಲಾರಾಮ್ ಹೊಡೀತು. ಎದ್ದು ತಿರ್ಗಾ ಸ್ತೋತ್ರ ಹೇಳಿ ಎಲ್ಲ ರೆಡಿಯಾಗಿ ದೇವ್ರ ಸಮಯದಲ್ಲಿ ಬರೋಕ್ಕೆ ಸೇರ್ತದೆ. ಒಂದು ಮಾತು ಹೇಳ್ತೀನಿ, ಅದು ಸಂಡೇ ಸ್ಕೂಲ್ ಟೀಚರ್ ಸ್ವಲ್ಪ ಆಯ್ಕೆ ಮಾಡ್ಕೊಳ್ಳಿ. ಅದು ಯಾವತ್ತದು ಸಭೆಗೆ ಎಲ್ಲರಿಗೂ ಎಷ್ಟು 300 ಬೋಟ ಮಾಡಬೇಕು ರೆಟ್ರಲ್ಲಿ, ಅದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಇಲ್ವಾ? ಯೋಗವನಿಸಿ ಕೆಳಗಡೆ ಸಿಲುವೆ ಚೆನ್ನಾಗಿರಬೇಕು, ವೈಟ್ ಪೇಪರ್ನಲ್ಲಿ, ಯಾವುದು ಎನಿ ಪೇಪರ್ನಲ್ಲಿ ನೋ ಪ್ರಾಬ್ಲಮ್ ಇಲ್ವಾ? ಆದರೆ ಸಿಲುವೆ ಚೇಂಜ್ ಇರಬೇಕು ಇಲ್ವಾ? ರೆಟ್ ಅದು ಮಾಡಿ ನಾವೆಲ್ಲ ಒಂದೇ ಸೇರಿ ಆ ಜೈದ ಹಾಡನ್ನು ಆಡಿ 2 ಹಾಡನ್ನು ವರ್ಷಿಪ್ ಮಾಡೋಣ ಮುಂದಿನ ದಿವಸದಲ್ಲಿ ದೇವರ ಜನ. ಆಮೇಲೆ ಮುಂದಿನ ವಾರದಲ್ಲಿ ನಮ್ಮ ನೋವಾ ಲಾಯರ್ ಅವರು ಬರ್ತಾರೆ. ಕರ್ತನ ಪಂದಿ ಇದೆ. ಇದೆಲ್ಲ ದೇವ್ರ ನಾವು ಮಹಿಮೆ ಆಗಲಿ. ಕ್ಯಾರಲ್ ಮೀಟಿಂಗ್ಗಳು ಇದೆಲ್ಲ ನಡೀತಾ ಇದೆ. ಚೆನ್ನಾಗಿ ದೇವರ ಕೃಪೆಯಿಂದ ಆಗಲಿ ಅಂತ ಹೇಳಿ ನಿಮ್ಮ ಸಂಬಂಧ ನಾನು ಹೇಳೋಣ ಕಾಣ್ತೀನಿ. ದೇವರಿಗೆ ಮೈ ಉಂಟಾಗಲಿ. ದೇವ್ರು ನಿಮ್ಗೆಲ್ಲರಿಗೂ ಹೆಚ್ಚಾಗಿ ಕಿರುಬೆ ಕೊಡಲಿ. ನಿಮಗೆಲ್ಲರೂ ನಾನು ಕೃತಜ್ಞತೆ ಸಲ್ಲಿಸೋನಾಗಿರ್ತೀನಿ. ಸಮಯದಲ್ಲಿ ಪಾಸ್ಟ್ ಆರೋನ್ ಅವರು ಕೆಲವು ಮಾತುಗಳನ್ನು ಸಾಕ್ಷಿಯಾಗಿ ಹೇಳ್ತಾರೆ. ಬರಮಾಡೋಣ. ಕರತಟ್ಟಿ ದೇವ್ರಿಗೆ ಸರಿ ಮಾಡಿಕೊಡಪ್ಪ. ಈ ಕಡೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹೆಚ್ಚಾದ ಸಮಯ ತೆಗೆದುಕೊಳ್ಳಲ್ಲ, ಆದರೆ ದೇವರು ಮಾಡಿದಂಥ ಮಹೋಪಕಾರಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಂಬಿಗಸ್ತನಾಗಿದ್ದಾರೆ. ಒಂದು ತಮಿಳ್ ಹಾಡಲ್ಲಿ ಒಂದು ಚರಣ ಮಾತ್ರ ಹಾಡಿ ಕರ್ತನಾಮವನ್ನು ಮಹಿಮೆಗೊಳಿಸಿ ಒಂದು ಚಿಕ್ಕ ಸಾಕ್ಷಿಯನ್ನು ಹೇಳೋದಕ್ಕೆ ಬಯಸ್ತೇನೆ. ಈ ಹಾಡು ಹೀಗೆ ಹೇಳ್ತಿದೆ: எல்லாவற்றிலும் எல்லாமாக இருந்தவரே இருப்பவரே, எல்லாவற்றையும் எல்லாவற்றாலும் நிறைத்தவரே நிறைப்பவரே. பிரைஸ் தி லார்ட். ஹல்லேலூயா. எல்லாவற்றிலும் எல்லாமுமாக இருந்தவரே,
இருப்பவரே, எல்லாவற்றையும் எல்லாவற்றாலும் நிறைத்தவரே, நிறைப்பவரே, ஸ்தோத்திரமே ஸ்தோத்திரமே, மறவாமல் செலுத்துகிறேன். ஸ்தோத்திரமே ஸ்தோத்திரமே, மறவாமல் செலுத்துகிறேன். உயிர் பிழைத்தேன், உதவி பெற்றேன், உயிர் உள்ளவரை துதிப்பேன். உயிர் பிழைத்தேன், உதவி பெற்றேன், உயிர் உள்ளவரை துதிப்பேன். தகப்பராக இதுவரையும் தோளின் மீது சுமந்து வந்தேன். தகப்பனாக இதுவரையும் தோளின் மீது சுமந்து வந்தீ. தந்தையே தயவாம் தாண்டினேன் வனாந்திரத்தை. தந்தையே தயவாம் தாண்டினேன் வனாந்திரத்தை. ஸ்தோத்திரமே ஸ்தோத்திரமே, மறவாமல் செலுத்துகிறேன். ஸ்தோத்திரமே ஸ்தோத்திரமே, மறவாமல் செலுத்துகிறேன். உயிர் பிழைத்தேன், உதவி பெற்றேன், உயிர் உள்ளவரை துதிப்பேன். உயிர் பிழைத்தேன், உதவி பெற்றேன், உயிர் உள்ளவரை துதிப்பேன். உயிர் பிழைத்தேன், உதவி பெற்றேன், உயிர் உள்ளவரை துதிப்பேன். Praise the Lord. Hallelujah. ಕರ್ತುடைய ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಿಶೇಷವಾಗಿ ಹಲವಾರು ಸಾಕ್ಷಿಗಳು ಉಂಟು, ಆದರೆ ಸಮಯ ಇಲ್ಲ. ನೀವು ಬಹಳ ಹೊತ್ತಿಂದ ಕೂತಿದ್ದೀರಾ, ಅದರಿಂದ ಒಂದು ಎರಡು ನಿಮಿಷ ಕಾಲ ಮಾತ್ರ. ದೇವರು ಈ ಕುಟುಂಬದ ಜೊತೆಗೆ ನನ್ನನ್ನು ತಂದು ಸೇರಿಸಿ ಈ ಕುಟುಂಬದ ಒಂದು ಅಳಿಯನಾಗಿ ಮಗನಾಗಿ ಮಾಡಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತಾ ಇದ್ದೇನೆ. ಮತ್ತು ಕುಟುಂಬದ ಜೊತೆಯಲ್ಲಿ ಹಲವಾರು ಒಂದು ಕಷ್ಟದ ಸಮಯಗಳಲ್ಲಿ ನಾನು ಸಹ ಇವರ ಜೊತೆಯಲ್ಲಿ ನಿಂತುಕೊಳ್ಳುವಂತೆ ಪಾಲಾಗುವಂತೆ ದೇವರು ತೋರಿಸಿದಂಥ ಕೃಪೆಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ತಿದ್ದೀನಿ. ಮೊದಲು ನೋಡುವಾಗ ನಮ್ಮ ಕೋವಿಡ್ ಟೈಮಲ್ಲಿ ಜಬ್ಲೋನ್ಗೆ ಪಾಸ್ಟರ್ ಅವರಿಗೆ ಕೋವಿಡ್ ಆದಾಗ, ಮತ್ತು ಎಲ್ಲರಿಗೂ ಸಹ ಆ ಸಮಯದಲ್ಲಿ ಇವರೆಲ್ಲರ ಜೊತೆ ಸೇರಿ ನಾನು ಇಲ್ಲಿ ಇರುವಂತೆ ಹತ್ತತ್ರ 1 ತಿಂಗಳು 1 ಮಂತ್ ಕಾಲ ಇವರ ಸಂಗಡ, ಆ ಕಾಲದಲ್ಲಿ ಇವರ ಸಂಗಡ ಇರುವಂತೆ, ಪ್ರಾರ್ಥಿಸುವಂತೆ, ಪ್ರತಿಯೊಬ್ಬರನ್ನು ಉತ್ಸಾಹಗೊಳಿಸುವಂತೆ ದೇವರು ಕೊಟ್ಟಂಥ ತೋರಿಸಿದಂಥ ಕೃಪೆಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಹಾಗೆ ಎರಡನೇದಾಗಿ ಪ್ರಿಯ ಸಹೋದರಿ ಶಕಿ ಅವರ ಜೀವನದಲ್ಲೂ ಸಹ ಹಾದು ಹೋದಂಥ ಆ ಇಕ್ಕಟ್ಟಾದ ಒಂದು ಕತ್ತಲೆಯ ಮರಣದ ಗವಿಯಲ್ಲೂ ಸಹ ದೇವರು ಆ ಮಗಳನ್ನು ನಡೆಸ್ತಾ ಇರುವಂಥ ಸಮಯದಲ್ಲಿ ನಾವು ಕುಟುಂಬವಾಗಿ ಅವ್ರ ಜೊತೆ ನಿಂತ್ಕೊಳ್ಳುವಂತೆ, ಆ ಕಾಲಗಳಲ್ಲಿ ಶಾರನ್ ಮಕ್ಕಳನ್ನು ಇಲ್ಲಿ ಬಿಡುವಂತೆ, ಹಾಗೆ ಇವರ ಸಂಗಡ ಸಹಾಯ ಮಾಡುವಂತೆ ದೇವರು ತೋರಿಸಿದಂಥ ಕೃಪೆಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ಹಾಗೆ ಸಭೆಯ ವಿಷಯ ಬಂದಾಗ, ಸಭೆಯ ಕಾರ್ಯಗಳಲ್ಲಿ ಈ ಒಂದು ಸಭೆಗೆ ವಿರೋಧವಾಗಿ ಬಂದಿರುವಂಥ ಈ ಕಾರ್ಯ ತಡೆ ಕೇಸನ್ನು ಹಾಕಿದಾಗ ಪ್ರಾರಂಭದಲ್ಲೇ ನಾನು ಅಂಕಲ್ಗೆ ರೆಫರ್ ಮಾಡ್ತಾ ಇದ್ದೆ, ನೋವಾ ಲಾಯರನ್ನು ರೆಫರ್ ಮಾಡಿದೆ. ಆಗ ಅವರು ಆ ಸಮಯದಲ್ಲಿ ಬೇರೆ ಲಾಯರ್ ಹತ್ರ ಹೋಗಿ ಕೇಸೆಲ್ಲ ಮುಂದೆ ಹೋಗ್ತಾ ಇದೆ, ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ 2 ವರ್ಷ ಆದಮೇಲೆ ಇದು ಬೇರೆ ರೀತಿಯಲ್ಲಿ ಎಲ್ಲ ಪರಿವರ್ತನೆ ಆಗಿರೋದ್ರಿಂದ ಬೇರೆ ಬೇರೆ ಲಾಯರ್ಸ್ಗಳನ್ನ ಇವರು ನೋಡ್ತಾಯಿದ್ರು, ಬೇರೆ ಕ್ರಿಶ್ಚಿಯನ್ ಲಾಯರ್ಸ್ನೆಲ್ಲ ನೋಡ್ತಾಯಿದ್ರು. ಆದರೆ ನನ್ನ ಅನುಭವದಲ್ಲಿ ನೋವಾ ಲಾಯರ್ ಅವರು, ನಮ್ಮ ಮಾವ ಅವರು ಸುವಾರ್ತೆ ನಿಮಿತ್ತವಾಗಿ ಒಡೆಯಲ್ಪಟ್ಟು ಜೈಲಿಗೆ ಹಾಕಲ್ಪಟ್ಟಾಗ
ಅವ್ರಿಗಾಗಿ ಉಚಿತವಾಗಿ ಫೈಟ್ ಮಾಡಿ ಅವರನ್ನು ಬೇಲ್ ಕೊಟ್ಟು ಹೊರಗೆ ತಂದು 10 ವರ್ಷ ಕಾಲ ಫ್ರೀಯಾಗಿ ಫೈಟ್ ಮಾಡಿ ಆ ಕೇಸನ್ನು ಇಲ್ಲದ ಹಾಗೆ ಮಾಡಿದ್ರು. ಆದ್ದರಿಂದ ಬಹಳ ನಂಬಿಗಸ್ತನಾಗಿರುವಂಥ ಒಬ್ಬ ಕ್ರಿಮಿನಲ್ ಲಾಯರ್ ಅವರು. ಸೊ ಆದ್ದರಿಂದ ನಾನು ಆಗಾಗ ಸ್ವಲ್ಪ ಒತ್ತಾಯ ಮಾಡಿದೆ. ಲಾಸ್ಟಾಗಿ ಇವರು ಎಲ್ಲೋ ಒಂದು ಕಡೆ ಹೋಗಿ ಬಹಳ ಖುಷಿಯಾಗಿ ಬಂದುಬಿಟ್ಟಿದ್ರು. ಒಂದು ಲಾಯರ್ ನೋಡಿದ್ವಿ, ಅವ್ರು ಹೇಳ್ಬಿಟ್ರು ಎಲ್ಲ ಮುಗಿಸ್ಬಿಡೋಣ ಆಗ್ಬಿಡ್ತದೆ ಹಂಗೆ ಹಿಂಗೆ ಅಂತ ಹೇಳಿ ನಾನು ಹೇಳಿದೆ, ಕೊನೆಯದಾಗಿ ಒಂದು ಸಾರಿ ಇವ್ರನ್ನೂ ಹೋಗಿ ಭೇಟಿ ಮಾಡ್ಕೊಂಡು ಬರೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋದಾಗ ಡ್ಯಾನಿಯಲ್ ಡೆಸ್ಕರ್ ಪಾಸ್ಟರ್ ಅವರಿಗೆ ಹೇಳಿ ನೋ ಲಾಯರ್ ಹತ್ರ ತಿಳಿಸಿ ನಾವು ಅಲ್ಲಿಗೆ ಎಲ್ಲ ಪಾಸ್ಟರ್ ಡ್ಯಾನಿಯಲ್ ಅವರು ನಾವು ಎಲ್ಲ ಹೋಗಿ ನೋಡ್ಕೊಂಡ್ಬಂದ್ವಿ. ಅವ್ರು ನೋಡಿ ಅವ್ರು ಮಾತಾಡಿದಂಥ ವಿಧಾನ ನೋಡಿ ಇವರೆಲ್ಲ ಶಾಕ್ ಆಗಿಬಿಟ್ರು. ಫಸ್ಟ್ ದಿನ ಭಯಂಕರ ಮಾತಾಡ್ಬಿಟ್ರು ಅವ್ರು ಲಾಯರು. ಮಾತಾಡಿ ಅವ್ರು ಹೇಳಿದ್ರು, ಹಾಗಲ್ಲ, ಇದು ಕನಿಷ್ಠ 3 ವರ್ಷ ಆಗ್ತದೆ ಅಂಥ ರೀತಿಯಲ್ಲಿ ಈ ಕೇಸ್ ಇದೆ ಅಂತ ಹೇಳಿದ್ರು. ನೀವು ಈ ಕೇಸ್ ನಾನು ಕೊಡಬೇಕಂತ ಅವಶ್ಯಕತೆ ಇಲ್ಲ, ನೀವು ಇಂಥ ಪರಿಸ್ಥಿತಿಯಲ್ಲಿ ಈ ಕೇಸ್ ಇದೆ, ನೀವು ನೋಡ್ರಿ, ಯೋಚನೆ ಮಾಡಿರಿ ಅಂತ ಹೇಳಿದ್ರು. ಬೇರೆ ಎಲ್ಲ ಕಡೆ ಹೋದಾಗಲ್ಲ ಮಾಡ್ಬಿಡಾರ ಅಂತ ಹೇಳಿದ್ರು. ಆದರೆ ಇವ್ರು ಹೇಳಿದ್ರು, ಇಲ್ಲ ಹಂಗಲ್ಲ, ಆಗಲ್ಲ, ಇದು ಈ ಕೇಸ್ ಪೂರ್ತಿ ಡೀಟೇಲ್ ನೋಡಿದ್ರೆ ಹೀಗಿದೆ, ಕನಿಷ್ಠ 3 ವರ್ಷ ಆದರೂ ಆಗ್ತದೆ ಅಂತ ಹೇಳಿ. ಆಗ ಜಬ್ಲೋನ್ ಪಾಸ್ಟ್ರು ಮತ್ತು ಮಧು ಬ್ರದರ್ ಬಂದಿದ್ದರು. ಇವರೆಲ್ಲ ಇಲ್ಲ ಇವ್ರ ಹತ್ರನೇ ನಾವು ಕೊಡಬೇಕು, ಇವರೇ ಜೆನ್ಯೂನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಕೊಟ್ವಿ. ಸೊ ಭಾಳ ನಂಬಿಗಸ್ತರಾಗಿ ಬಹಳ ತಾಳ್ಮೆಯಿಂದ ಅವರು ಸಹ ಪ್ರತಿಯೊಂದು ಸಾರಿ ಜೊತೆಗಿದ್ದರು. 7 ವರ್ಷ ಕಾಲ ಅನೇಕ ಹೋರಾಟಗಳು, ಆದರೆ ದೇವರು ಜಯವನ್ನು ಕೊಟ್ಟರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಅವತ್ತು ಕೇಸಿಗೋಸ್ಕರ ಜಡ್ಜ್ಮೆಂಟ್ಗೋಸ್ಕರ ಹೋಗೋದಕ್ಕೆ ಮುಂಚೆ ನಾವು ಫ್ಯಾಮಿಲಿಯಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿ ನಾನು ಹೊರಟು ಹೋಗೋಕ್ಕೆ ಮುಂಚೆ ಸಭೆಯಲ್ಲಿ ನಾನು ಈ ಒಂದು ಪರಿಸ್ಥಿತಿ ಬಂದಾಗ ಮಾತನಾಡಿದಂಥ ಸತ್ಯವು ಆ ಒಂದು ಪ್ರಸಂಗ ನನ್ನ ನೆನಪಿಗೆ ಬಂತು. ನೆಹೆಮ್ಯನು ದೇವಾಲಯ ಕಟ್ಟುವಾಗ ಬರುವಂಥ ವಿರೋಧಗಳು, ಆ ಪೌಳಿಗೋಡೆಯನ್ನು ಕಟ್ಟುವಾಗ ಯಾವ ವಿಧದಲ್ಲಿ ತೊಬಿಯ, ಸನ್ಬಾಲತ್ ಮತ್ತು ಇವರೆಲ್ಲರೂ ಅದಕ್ಕೆ ವಿರೋಧವಾಗಿ ಎದ್ದು ಬಂದರು. ಕಂಟಿನ್ಯೂಸ್ ಆದ ಪ್ರಯತ್ನ ಮಾಡ್ತಾನೆ ಇದ್ರು. ಒಂದು ಸೋಲು ಮುಗಿದ ಮೇಲೆ ಸುಮ್ಮನೆ ಇರಲಿಲ್ಲ, ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾನೆ ಇದ್ರು. ಆದರೆ ಜಯ ನಮ್ಮದೇ ಆಗಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಅದನ್ನು ನಾನು ಅವತ್ತೇ ಪ್ರಸಂಗ ಮಾಡಿದ್ದೆ. ಇದು ಹೀಗೆ ಹಾಗಲ್ಲ, ಅವತ್ತು ಸೈತಾನನು ವಿರೋಧವಾಗಿ ಬರ್ತಾ ಇರ್ತಾನೆ, ಆದರೆ ಮುಕ್ತಾಯ ಜಯ ನಮ್ಮದೇ ಅಂತ ಹೇಳಿ ಆ ವಿಷಯಗಳು ನೆನಪಿಗೆ ಬಂತು. 7 ವರ್ಷ ದೇವರು ನಮಗೆ ದೊಡ್ಡ ಜಯವನ್ನು ಅನುಗ್ರಹ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಲೋಕದಲ್ಲಿ ಇರುವವನಿಗಿಂತ ನಿಮ್ಮ ಸಂಗಡ ಇರುವಂಥ ಯೇಸು ಸ್ವಾಮಿ ದೊಡ್ಡವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನು ನಿಮ್ಮ ಸಂಗಡ ಇದ್ದಾರೆ, ಈ ಸಭೆಯಲ್ಲಿದ್ದಾರೆ, ನಿಮ್ಮ ಸೇವೆಯಲ್ಲಿದ್ದಾರೆ, ನಿಮ್ಮ ಕುಟುಂಬಗಳ ಜೊತೆಯಲ್ಲಿದ್ದಾರೆ ಎಂಬುದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿಯಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಂಬಿಗಸ್ತನಾಗಿರುವಂಥ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ಕರ್ತನು ಮಾಡಿದಂಥ ಎಲ್ಲ ಉಪಕಾರಕ್ಕಾಗಿ ದೇವರಿಗೆ ಸ್ತೋತ್ರ. ಇನ್ನೂ ಹೆಚ್ಚಾಗಿ ಇದು ಇಟ್ ಈಸ್ ಅ ಬಿಗಿನಿಂಗ್ ಆಫ್ ದ ನೆಕ್ಸ್ಟ್ ಲೆವೆಲ್ ಆಫ್ ದ ಮಿನಿಸ್ಟ್ರಿ. ಸೇವೆಯ 2ನೇ ಹಂತದ ಪ್ರಾರಂಭ ಇದು. ಈ ನಂತರವಾಗಿ ಸೇವೆಯ ಅಭಿವೃದ್ಧಿಯನ್ನು ನೀವು ನೋಡ್ತೀರಾ. ಏರಳವಾದ ಮಠದಲ್ಲಿ ಸೇವೆ ಬೆಳೀತದೆ. ಅನೇಕ ಜನರು ಯೇಸುವನ್ನು ಕಂಡುಕೊಳ್ತಾರೆ. ಇದನ್ನು ನೋಡಿದಂಥ ಜನರು, ಇದನ್ನು ಕೇಳಿದಂಥ ಜನರು, ಕ್ರಿಸ್ತನು ನಂಬಿಗಸ್ತನು, ಕ್ರಿಸ್ತನು ನಿಜವಂತನು, ಆತನು ದೊಡ್ಡ ಕಾರ್ಯವನ್ನು ಮಾಡುವಾತನು ಅಂತ ಹೇಳಿ ಏರಳವಾದ ಜನರು ಯೇಸುವನ್ನು ಹುಡುಕೊಂಡು ಆತನ ಪಾದಕ್ಕೆ ಬರ್ತಾರೆ. ಯೇಸುವಿನ ನಾಮದಲ್ಲಿ ಈ ಪ್ರಾಂತ್ಯಕ್ಕೆ, ಈ ಸಭೆ, ಈ ಸ್ಥಳ ಬೆಳಕಾಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕತ್ತಲೆಯಲ್ಲಿರುವಂಥ ಈ ಜಾಗಕ್ಕೆ ಈ ಸಭೆ ಬೆಳಕಾಗಿದೆ. ನೀವು ಬೆಳಕಾಗಿದ್ದೀರಾ. ಕ್ರಿಸ್ತನು ಪುನರುದ್ಧಾನ ಹೊಂದಿದಂಥ ಕ್ರಿಸ್ತನನ್ನು ನಿಮ್ಮ ಶರೀರಗಳಲ್ಲಿ, ನಿಮ್ಮ ಜೀವನದಲ್ಲಿ ಪ್ರತಿಬಿಂಬಿಸುವಂತೆ ದೇವರು ಮಾಡ್ತಾರೆ. ನಿಮ್ಮ ಬೆಳಕಿನ ಕಡೆಗೆ ಅನೇಕರು ಸೆಳೆಯಲ್ಪಡ್ತಾರೆ. ಇದು ದೇವರು ಈ ಸಭೆಗೆ ಮಾಡುವಂಥ ವಾಗ್ದಾನವಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನು ನಮ್ಮನ್ನು ಒಂದು ಸಾಕ್ಷಿಯಾಗಿ ನಿಲ್ಲಿಸಿದ್ದಕ್ಕಾಗಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಸಭೆಯ ಕಟ್ಟಡ ವಿಷಯ ಅಂತ ನಾವು ನೋಡಬೇಕಾದ್ರೆ ಅದು ಫಸ್ಟ್ ಬಂದ್ಬಿಟ್ಟು ವಿಷನ್. ಆ ಫಸ್ಟ್ ವಿಷನ್ ಬಂದ್ಬಿಟ್ಟು ದೇವ್ರು ಬಂದ್ಬಿಟ್ಟು ಡ್ಯಾಡಿಗೆ ಕೊಟ್ಟಿದ್ದಾರೆ ಅಲ್ವಾ, ಕೊಟ್ಟಿರೋವರಾಗಿದ್ದಾರೆ. ಸೊ ಆಲ್ವೇಸ್ ಎಲ್ಲ ಸಮಯದಲ್ಲಿ ಯಾವುದೇ ಒಂದು ದರ್ಶನವನ್ನು ಯಾವಾಗಲೂ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಅದು ಡ್ಯಾಡಿಗೆ ದೇವ್ರು ಕೊಟ್ಟಿದ್ದಾರೆ. ಈ ಸಭೆಯ ವಿಷಯವಾಗಲಿ, ಪ್ರಾರ್ಥನಾ ಬೆಟ್ಟದ ವಿಷಯವಾಗಲಿ, ಸಭೆಯ ವಿಸ್ತರಣದ ವಿಷಯವಾಗಲಿ, ಎಲ್ಲ ಒಂದು ವಿಷಯನನ್ನು ದೇವ್ರು ಬಂದ್ಬಿಟ್ಟು ಡ್ಯಾಡಿಗೆ ಬಂದ್ಬಿಟ್ಟು ಅದು ಫಸ್ಟ್ ಸೇವಕರಿಗೆ ಅದು ಕೊಡುವಂಥ ದೇವರಾಗಿದ್ದಾರೆ. ಸೊ ಆ ದರ್ಶನವನ್ನು ನೆರವೇರಿಸೋದಕ್ಕೆ ಕರ್ತನು ನಮ್ಮನ್ನು, ಸಭೆ ಮಕ್ಕಳಾದ ನಮ್ಮನ್ನು ಮತ್ತು ಕುಟುಂಬವಾಗಿರುವಂಥ ನಮ್ಮನ್ನು ಅವರ ಜೊತೆಗೆ ಸೇರಿ ನಾವು ಅವ್ರಿಗೆ ಹಿಜೋಡಾಗಿ ಅವ್ರಿಗೆ ಕೈ ಕೊಟ್ಟು ಇದುವರೆಗೂ ಕರ್ತನು ನಮ್ಮನ್ನು ನಡೆಸಿದ್ದಕ್ಕಾಗಿ ನಾನು ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸೊ ವಿಷನ್ ಅಂತ ಹೇಳಿ ನೋಡಬೇಕಾದ್ರೆ ಆ ಸಮಯದಲ್ಲಿ ಅನೇಕ ಒಂದು ಹೋರಾಟಗಳು, ಅನೇಕ ಒಂದು ಡಿಸ್ಟ್ರಾಕ್ಷನ್ಗಳು ಮತ್ತು ಅನೇಕ ಕಾರ್ಯಗಳು
ಬರುತ್ತೆ. ಬಟ್ ಆದ್ರೂ ದೇವರು ಬಂದ್ಬಿಟ್ಟು ನಮಗೆ ಜಯವಾಗಿ ಈ ಕೇಸಿನಲ್ಲಿ ನಮಗೆ ಡಿಸ್ಮಿಸ್ ಆಗುವಂತೆ ಕರ್ತನ ನಮಗೆ ಸಹಾಯವನ್ನು ನೀಡಿದ್ದಾರೆ. ಸೊ ಅದೇ ರೀತಿ ನಾವು ನೋಡಬೇಕಾದ್ರೆ ನಾವು ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ, ನಾವು ಕುಟುಂಬವಾಗಿ ಕೂತ್ಕೊಂಡಿರ್ಬೇಕಾದ್ರೆ ನಾವು ಮಾತಾಡ್ಕೊಳ್ತಾ ಇದ್ವಿ. ಏನಂತ ಮಾತಾಡೋದು, ಫಸ್ಟ್ ಇದ್ದಿದ್ದಂಥ ಸಭೆನೇ ತುಂಬ ಸೂಪರ್ ಆಗಿದೆ, ತುಂಬ ಚೆನ್ನಾಗಿತ್ತಲ್ಲ. ಹಳೆಯ ಸಭೆ ಕಟ್ಟಡ, ಮತ್ತು ಅಲ್ಲಿ ನಾವು ಹೊರಗಡೆ ಬಂದಿದ ತಕ್ಷಣ ಅಲ್ಲಿ ಏನಿತ್ತು, ಒಂದು ತೆಂಗಿನ ಮರ ಇತ್ತು, ಆ ಎನ್ವೈರ್ಮೆಂಟು ಅದೆಲ್ಲ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಆದರೆ ದೇವ್ರು ಬಂದ್ಬಿಟ್ಟು ವಾಕ್ಯದ ಮುಖಾಂತರ ಕರೆಕ್ಟಾಗಿ ಆ ವಾಗ್ದಾನದ ವಾಕ್ಯ ಬಂದ್ಬಿಟ್ಟು ಅದು ಪರ್ಫೆಕ್ಟ್ ಆಗಿರುತ್ತೆ. ನೋಡಿ, ವಾಕ್ಯ ನಾವು ಓದ್ಕೊಳ್ಳೋಣ. ಹಗಾಯ 2:9 ದ ಲ್ಯಾಟರ್ ಗ್ಲೋರಿ ಆಫ್ ದಿಸ್ ಹೌಸ್ ಶಾಲ್ ಬಿ ಗ್ರೇಟರ್ ದನ್ ದ ಫಾರ್ಮರ್, and in this place I will give peace, says the Lord of hosts. ಸೊ ಆ ಹಿಂದಿನ ಆಲಯ ಕೂಡ ಮಹಿಮೆಯಿಂದನೇ ತುಂಬಿತ್ತು ಅಲ್ವಾ? ಸೊ ಆ ಹಿಂದಿನ ಆಲಯ ಕೂಡ ಮಹಿಮೆಯಿಂದನೇ ತುಂಬಿತ್ತು, ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಬಟ್ ಆದರೆ ಫ್ಯೂಚರ್ ಮುಂದಿನ ಆಲಯ ಬಂದು ಬೆಟರ್ ಆಗಿ, ಅದು ಗ್ರೇಟರ್ ಆಗಿ, ಹೆಚ್ಚಾಗಿ ದೇವ್ರು ಬಂದ್ಬಿಟ್ಟು ನಮ್ಮನ್ನು ಆಶೀರ್ವದಿಸೋಕ್ಕೆ ಶಕ್ತನಾಗಿದ್ದಾನೆ. ಸೊ ವಾಗ್ದಾನ ಮಾಡಿದಂಥ ದೇವರು ನಮಗೆ ವಾಗ್ದಾನದಲ್ಲಿ ನೆರವೇರಿಸೋದಕ್ಕೆ ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸೊ ಕರ್ತನು ತಾನೇ ಮುಂದಿನ ದಿವಸಗಳಲ್ಲಿ ಒಂದು ಬೆಟರ್ ಆದ ಫ್ಯೂಚರನ್ನು ಸಭೆ ಕಟ್ಟದ ವಿಷಯ ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲೂ ಕೂಡ ಅಧಿಕವಾದ ಒಂದು ಬೆಸ್ಟ್ ಆದ ಕಾರ್ಯಗಳನ್ನ ದೇವರು ನಮಗೆ ಒಂದು ಬೆಸ್ಟ್ ಆದ ಒಂದು ಫ್ಯೂಚರ್ನ ನಮಗೆ ದೇವರು ಇಟ್ಟಿರುವಂಥ ದೇವರಾಗಿದ್ದಾರೆ. ಆಮೆನ್, ಪ್ರೈಸ್. ಅವರು ಬೆಕ್ಕಿನೂ ಹೇಳ್ತಾರೆ. ಎಲ್ಲರೂ ತುಂಬ ಇದ್ದೀರಾ, ವಿಶ್ವಾಸ ನೀವು ಹೇಳ್ಬೋದು, ಟೈಮ್ ಕೊಡ್ತೀವಿ. ನೀವು ಕಾರ್ಯ ಬಗ್ಗೆ ಈ ತಿಂಗಳಿನಲ್ಲಿ ಸೇವೆ ಕಾರ್ಯಗಳು ಅದು ಒಂದಿಗೆ ದೇವರು ಜಯದ ಕೊಟ್ಟಿದ ಕಾರ್ಯಗಳ ಬಗ್ಗೆ ನಾವು ಸಾಕ್ಷಿ ಖಂಡಿತವಾಗಿ ನಾವು ಹೇಳೋಣ. ದೇವರಿಗೆ ಮೈ ಉಂಟಾಗಲಿ. ಸೋದರ ಪ್ರಜ್ವಲ್ ಹೇಳಿದ ಪರವಾಗಿ ಪಾಸ್ಟರ್ ಆರೋನೋ ಹೇಳಿದರು ಕರೆಕ್ಟಾಗಿ ಇಲ್ವಾ? ಸುಬ್ರಹ್ಮಣ್ಯ ರಾಜಿಗೆ ದೇವರು ಅದ್ಭುತ ಮಾಡಿ ಜೀವ ಕೊಟ್ಟಿರೋದು ಅದ್ರ ಬಗ್ಗೆ ಹೇಳಿದರು. ಎರಡನೇದು ಸೆಕಿನಾ ರೂತ್ಗೆ ಅದ್ಭುತವಾಗಿ ಸುಖ ಕೊಟ್ಟು ಜೀವ ಕೊಟ್ಟರು ಅಂತ ಹೇಳಿ. ಮೂರನೇದು ದೇವರ ಆಲಯ ಕಟ್ಟೋದ ವಿಷಯದಲ್ಲಿ ಕೇಸು ಜಯವಾಗಬೇಕಂತ ಹೇಳಿ ಪ್ರಾರ್ಥನೆ ಮಾಡಿದುಂಟು. ಅದು ಜಯ ತೀರ್ಪು ನಿನ್ನೆ ಕೊಟ್ಟರು. ಇವತ್ತಿನ ಅದನ್ನೇ ಸಭೆ ನಡುವೆ ಹೇಳೋಕ್ಕೆ ಪೂರ್ಣವಾಗಿ 7 ವರ್ಷ ಆಯಿತು, 7ನೇ ದಿನದಲ್ಲಿ ಹೇಳಿದ್ದು ಅಂತ ಹೇಳಿ ಸರಿಯಾವಿದಲ್ಲಿ ಸಾಕ್ಷಿಗಳು ನಮಗೆ ತಲುಪಿತ್ತು. ಪ್ರೈಲಾಡ್ ಹಲ್ಲೆಲೂಯಾ, ದೇವರಿಗೆ ಮೈ ಉಂಟಾಗಲಿ. ಪಾಸ್ಟರ್ ಜೋಸ್ಫಿನು ಕೆಲವು ಸಮಯ ಒಂದು ತಗೊಂಡು ಅವರ ಅನುಭವದಲ್ಲಿ ಸಭೆ ಸೇವೆ ಮತ್ತು ಜಯದ ತೀರ್ಪು ಹೇಗೆ ಉಂಟಾಯಿತು ಅಂತ ಹೇಳಿ ಹೇಳುವರಾಗಿದ್ದಾರೆ. ಕರತಟ್ಟಿ ಬರಮಾಡ. ಆಗಲೇ ಬಹಳ ಸಮಯ ಆಯಿತು, ಇನ್ನೂ ಒಬ್ಬರಾದ ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ ಅಂತೇಳಿ ಯಾರು ಬೇಜಾರು ಮಾಡ್ಕೊಳ್ಬೇಡ್ರಿ. ದೇವರ ಗುಡ್ನೆಸ್ ನಾವು ಎಷ್ಟು ಹೇಳಿದ್ರು, ಎಷ್ಟು ಜನ ಬಂದು ಸಾಕ್ಷೀಕರಿಸಿದ್ರು ಕೇಳ್ತಾ ಇದ್ರೆ ಅದು ಏನಾಗಲ್ಲ, ನಮಗೆ ಅದು ಕಮ್ಮಿನೇ. ಓಕೆ, ಎನಿವೆ ದೇವರು ನಮ್ಮ ಜೀವಿತದಲ್ಲಿ ಸೇವೆಯಲ್ಲಿ ಆತನು ನಂಬಿದವರ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ಹೀ ಈಸ್ ಫೇತ್ಫುಲ್, ಆತನು ನಂಬಿಗಸ್ತನು ಅನ್ನೋದನ್ನು ನಮಗೆ ಅನುಭವಿಸುವಂತೆ ಮಾಡ್ತಾ ಇದ್ದಾನೆ. ಈಸ್ ಎ ಫೇತ್ಫುಲ್. ನಾನು ನಿನ್ನೆ ರಾತ್ರಿ ಹೇಳಿದ ಹಾಗೆ ಆತನ ನಂಬಿಗಸ್ತನು, ಆ ನಂಬಿಗಸ್ತಿಕೆಯನ್ನು ನಾವು ಅನುಭವಿಸುವಂತೆ ಮಾಡ್ತಾ ಇದ್ದಾನೆ ಅಷ್ಟೇ. ಈ ವಿಷಯವಾಗಿ ಕೇಸ್ ವಿಷಯವಾಗಿ ಅನೇಕ ಅನುಭವದಲ್ಲಿ ದೇವರು ನಮ್ಮನ್ನು ನಡೆಸಿದ್ರು. ಕಳೆದ ವರ್ಷ ಇದೇ ಕ್ರಿಸ್ಮಸ್ ಸೀಸನಲ್ಲಿ ನಾವೆಲ್ಲರೂ ಒಬ್ಬ ಪ್ರಜ್ವಲ್ ಸ್ವಾಮಿ ಬ್ರದರ್ ಮುಖಾಂತರವಾಗಿ ಒಬ್ಬ ರಿಟೈರ್ಡ್ IAS ಆಫೀಸರ್ನ ನಾವು ಮೀಟ್ ಮಾಡಿದ್ವಿ. ನಾವು ಒಂದು ಹೋಪನ್ನು ಇಟ್ಕೊಂಡು ಅವ್ರನ್ನ ಸಂಧಿಸಿ ಈ ಕೇಸ್ನ ವಿಷಯವಾಗಿ ಎಲ್ಲವನ್ನು ನಾವು ಅವ್ರ ಹತ್ರ ಶೇರ್ ಮಾಡಿದ್ವಿ. ನಮಗೊಂದು ಹೋಪ್ ಏನಿತ್ತಂದರೆ, ಅವರು ಮಿನಿಸ್ಟ್ರ್ ಜೊತೆಗೇ ಮಿನಿಸ್ಟ್ರ್ ಆಫೀಸಲ್ಲಿ ವರ್ಕ್ ಮಾಡಿದಂಥ IAS ಆಫೀಸರ್ ಸೀನಿಯರ್, ನಮಗೇನೋ ಒಂದು ಈ ಕೇಸ್ನ ವಿಷಯದಲ್ಲಿ ಒಂದು ಹೆಲ್ಪ್ ಆಗುತ್ತೆ, ಇಲ್ಲ ನಮಗೇನಾದರೂ ಒಂದು ಸಹಾಯ ಮಾಡ್ತಾರೆ ಎಂಬುದಾಗಿ. ಅವ್ರ ಹತ್ರ ಹೋಗುವಾಗ ಇಂಟ್ರ್ಯಾಕ್ಷನ್ ಎಲ್ಲ ಚೆನ್ನಾಗೇ ಇತ್ತು. ಒಂದು 2-3 ತಿಂಗಳು ನಮ್ಮ ಎಲ್ಲ ವಿಷಯಗಳನ್ನ ಅವ್ರ ಹತ್ರ ಶೇರ್ ಮಾಡಿ
ಕೊನೆಯದಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಅವರೊಂದು ಗ್ರೂಪಲ್ಲಿ ಒಂದಿಷ್ಟು ಉದ್ದ ಒಂದು ಮೆಸೇಜನ್ನು ಟೈಪ್ ಮಾಡಿ ಅವ್ರ ಗ್ರೂಪಲ್ಲಿ ಶೇರ್ ಮಾಡ್ತಾರೆ. ಅದನ್ನು ಓದುವಾಗಲೇ ಹೇಗಾಯ್ತಂದರೆ ನಮಗಿದ್ದಂಥ ಒಂದು ಸ್ವಲ್ಪ ನಂಬಿಕೆ ಕೂಡ ಇಲ್ಲಿದ್ದು ಕೆಳಗಡೆ ಲೆವೆಲ್ಗೆ ಗುಂಡಿ ಕೆಳಗಡೆ ಹೋದ ಹಾಗೆ ಆಯಿತು. ಯಾಕೆಂದರೆ ದೇರ್ ಇಸ್ ನೋ ಹೋಪ್, ದೇರ್ ಇಸ್ ನೋ ಹೆಲ್ಪ್. ಬೇರೆ ಎಲ್ಲಿ ಯಾರು ಕೂಡ ಸಹಾಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಭೆ ಸೇವೆ ಎಲ್ಲವೂ ಅನಧಿಕೃತವಾಗಿದೆ. ಇದನ್ನು ಯಾರೂ ಹ್ಯಾಂಡ್ಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಎಕ್ಸಾಂಪಲ್ನ ಇಟ್ಟು ಬೇರೆ ಸಭೆಯವ್ರಿಗೆ ಅವರು ಹೇಗೆ ಕನ್ವೆ ಮಾಡಿದ್ರಂದರೆ ಈ ರೀತಿಯಾಗಿ ಯಾರು ಮಾಡಬೇಡ್ರಿ, ಯಾರು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಈ ಎಲ್ಲ ಇನ್ಸ್ಟೆನ್ಸ್ಗಳ ಮಧ್ಯದಲ್ಲಿ ನಿನ್ನೆ ಸಿಕ್ಕಿದಂಥ ಜಯವನ್ನು ನಾವು ನೋಡುವಾಗ ಮನುಷ್ಯರು ಸಹಾಯ ಮಾಡಲಿಕ್ಕೆ ಶಕ್ತರಲ್ಲ. ನಾವು ಒಂದು ವೇಳೆ ಮನುಷ್ಯರು ಬೇಡವಾ? ಎಸ್, ವಿ ನೀಡ್. ನಮಗೆ ಮನುಷ್ಯರು ಬೇಕು, ಅಧಿಕಾರಿಗಳು ಬೇಕು. ಈಗಾಗಲೇ ಆರನ್ ಪಾಸ್ಟ್ ಹೇಳ್ದಾಗೆ ದೇವರು ನಮ್ಮೆಲ್ಲರನ್ನ ಒಬ್ರಿಗೊಬ್ರು ಜೋಡಿಸಿ ಇಟ್ಟಿರ್ತಾರೆ. ಇದೆಲ್ಲ ಒಂದು ಫೆಲೋಶಿಪ್ ಅನ್ನೋದು, ಕುಟುಂಬ ಅನ್ನೋದು, ಸಭೆ ಅನ್ನೋದು ಎಲ್ಲರಿಗೂ ಬೇಕು. ಆದರೆ ನಾವು ಯಾರನ್ನ ಫೋಕಸ್ ಮಾಡ್ತೀವಿ, ಯಾರನ್ನ ನಂಬುತ್ತೀವಿ, ಯಾರ ಮೇಲೆ ಭರವಸೆ ಬಿಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾನಿವತ್ತು ಬ್ರಾಂಚ್ ಸಭೆಯಲ್ಲಿ ಮಾತನಾಡಿದೆ. ದಾವಿದನಿಗೆ ಅನೇಕ ಇನ್ಸೆಕ್ಯೂರ್, ಭಯ, ಆತಂಕ, ಪ್ರಾಣ ಯಾವಾಗ ಒಂದು ಕಳ್ಕೊಳ್ತೀನಿ ಎಂಬ ಇನ್ಸೆಕ್ಯೂರ್ ಇರುವಂಥ ಸಮಯದಲ್ಲಿ ಅವನು ದೇವ್ರನ್ನ ನೋಡಿ ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ನಮ್ಮ ಪೂರ್ವಿಕರು ಯೆಹೋವನನ್ನು ನಂಬಿದ್ರು, ನನ್ನ ಪೂರ್ವಿಕರು ಯೆಹೋವನನ್ನು ಭರವಸೆ ಇಟ್ಟರು, ಆ ಭರವಸೆ ಇಟ್ಟು ಅವರು ಉದ್ಧಾರವಾದರು ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ಗಾಡ್. ಸೇವಕರು 35 ವರ್ಷದಿಂದ ಈ ಸ್ಥಳಕ್ಕೆ ಬರುವಾಗ ದೇವರ ಉದ್ದೇಶದ ಮೇರೆಗೆ, ದೇವರ ಕರೆ ಮೇರೆಗೆ ಬಂದರು, ದೇವರನ್ನ ನಂಬಿ ಬಂದರು. ಕೆಲವರು ಅಂದ್ಕೊಳ್ಬೋದು ಸಭೆ ಇಲ್ಲಿಗೆ ಎಂಡ್, ಸೇವೆ ಎಂಡ್. ನೋ, ಸಭೆ ಎಂದಿಗೂ ಸ್ಟಾಪ್ ಆಗೋಲ್ಲ. ಬಿಕಾಸ್ ದೇವರು ಹೇಳಿದ್ದಾರೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ. ಯಾವ ಪಾತಾಳದ ಶಕ್ತಿ, ಮನುಷ್ಯರ ಬಲ, ಹಣ ಬಲಗಳು ಯಾವುದು ಕೂಡ ಅದನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದೇವ್ರು ಹೇಳಿದ್ದಾರೆ, ನನ್ನ ಸಭೆನ ನಾನು ಕಟ್ತೀನಿ. ದೇವರು ಸಭೆಯನ್ನು ಕಟ್ಟುತ್ತಾರೆ. ಸಭೆಗೆ ಯಾರು ಎದ್ದು ನಿಂತ್ಕೊಂಡ್ರು, ಎಷ್ಟೇ ತಡೆಗಳೇ ಮಾಡೋದು, ಒಂದು ವೇಳೆ ನಿಧಾನ ಆಗ್ಬೋದು, ಆದರೆ ಸಭೆ ಹಿ ವಿಲ್ ಟೇಕ್ ಕೇರ್. ಯಾಕೆಂದರೆ ಸಭೆ ಅನ್ನೋ ವಿಷಯದಲ್ಲಿ ನಮ್ಮ ದೇವರು ಬಹಳ ವೈರಾಗ್ಯ ಉಳ್ಳವರಾಗಿದ್ದಾರೆ. ಏನಾಗಿದ್ದಾರೆ? ವೈರಾಗ್ಯ. ಫಿಸಿಕಲ್ ಆಗಿ ಅವರು ಯೇಸು ಈ ಲೋಕದಲ್ಲಿ ಶಾರೀರಿಕವಾಗಿ ಇದ್ದಂಥ ಸಮಯದಲ್ಲಿ ಸಭೆ ಆಲಯ ಅಂತ ಹೇಳುವಾಗಲೇ ಅವರು ಬಹಳ ವೈರಾಗ್ಯ. ಅಲ್ಲಿ ನೋಡ್ತೀವಿ ಸತ್ಯವೇದದಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ, ಬೇರೆ ಕಾರ್ಯಗಳು ನಡೆಯುವಾಗ ಅಲ್ಲಿ ದೇವರು ಅವ್ರನ್ನ ಓಡಿಸಿ ಆ ಸ್ಥಳವನ್ನು ದೇವ್ರು ಹೇಳ್ತಾರೆ, ನನ್ನ ಆಲಯ ಪ್ರಾರ್ಥನೆ ಆಲಯ ಅನ್ನಿಸ್ಕೊಳ್ಬೇಕಂತ. ದೇವರು ಈ ಸ್ಥಳದಲ್ಲಿ 30 ವರ್ಷದ ಹಿಂದೆನೇ ಇಲ್ಲಿ ಆಲಯವನ್ನು ಪ್ರಾರಂಭಿಸಿದ್ದಾರೆ ಅಂದಮೇಲೆ ದೇವರ ಉದ್ದೇಶ ಈ ಸ್ಥಳ ಅನೇಕ ಜನರಿಗೆ ಪ್ರಾರ್ಥನೆ ಆಲಯ ಆಗಬೇಕು, ಅನೇಕರಿಗೆ ನಂಬಿಕೆ ಇಲ್ಲದಿರೋರಿಗೆ ನಿರೀಕ್ಷೆಯ ಸ್ಥಳವಾಗಬೇಕು, ಅನೇಕರ ಕುಟುಂಬಗಳು ಕಟ್ಟಲ್ಪಡಬೇಕು, ದೇವರ ರಾಜ್ಯ ಸ್ಥಾಪಿಸಲ್ಪಟ್ಟು ದೇವರ ನಾಮ ಮಹಿಮೆ ಹೊಂದಬೇಕಾಗಿ ದೇವರು ಉದ್ದೇಶ ಮಾಡಿ ಪ್ರಾರಂಭಿಸಿದಂಥ ಈ ಸಭೆಯನ್ನು, ಸೇವೆಯನ್ನು ಬೇರೆ ಯಾವ ಕಾರ್ಯವೂ ಅದನ್ನು ತಡೀಲಿಕ್ಕೋ ನಿಲ್ಲಿಸ್ಲಿಕ್ಕೋ ಸಾಧ್ಯ ಇಲ್ಲ. ಸೊ ಸಭೆಯವರಿಗೆ ನಾನು ನಿಮ್ಗೆ ಹೇಳ್ತೇನೆ, ಇದುವರೆಗೂ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಒಂದಾಗಿದ್ರಿ. ಇಟ್ಸ್ ಎ ಬಿಗಿನಿಂಗ್. ಇದು ಜಸ್ಟ್ ಪ್ರಾರಂಭ ಅಷ್ಟೇ. ಇನ್ನು ನಾವು ಹೋಗಬೇಕಾಗಿರುವಂಥ ಕಾರ್ಯಗಳು, ನಾವು ಹೋಗಬೇಕಾಗಿರುವ ಯಾತ್ರೆ ಬಹಳವಾಗಿದೆ. ಇನ್ನೂ ನಿಮ್ಮ ಪ್ರಾರ್ಥನೆಯ ಸಹಾಯ ಸಭೆಗೆ, ಸೇವೆಗೆ ಬೇಕಾಗಿದೆ. ನಿಮ್ಮ ಫಿಸಿಕಲ್, ನಿಮ್ಮ ಪ್ರೆಸೆಂಟ್ ಏನು ಹೇಳ್ತದೆ, ನಿಲ್ಲುವಿಕೆ, ಸಭೆಯೊಂದಿಗೆ ನಿಲ್ಲುವಂಥದ್ದು, ನಿಮ್ಮ ತೋಳ್ಬಲ, ಹಣಬಲ, ಪ್ರಾರ್ಥನೆಯ ಬಲ, ಇದೆಲ್ಲವೂ ಸಭೆಗೆ ಅವಶ್ಯಕತೆ ಇದೆ. ಇನ್ನೂ ಮುಂದುವರಿದವರಾಗಿ ಸಭೆಗಾಗಿ ಪ್ರಾರ್ಥನೆ ಮಾಡಿರಿ. ಇನ್ನೂ ಯಾವ ರೀತಿಯಲ್ಲಿ ಇದಕ್ಕೆ ಇನ್ನೂ ಈಗ ಆಲ್ರೆಡಿ ಈ ಸಭೆಯ ಇಂಜಿನಿಯರ್ ಅವರು ಈ ಸಮಯದಲ್ಲಿ ಇಲ್ಲ. ಅವರು ಕಳೆದ ವರ್ಷದಲ್ಲಿ ಅವರು 1.5 ವರ್ಷದ ಹಿಂದೆ ಅವರು ತೀರು ಹೋದರು. ಮುಂದೆ ನಾವು ಯಾವ ಇಂಜಿನಿಯರಿಗೆ ಫರ್ದರ್ ಇದನ್ನು ಪ್ಲ್ಯಾನ್ಗಳನ್ನೆಲ್ಲ ಕೊಟ್ಟು ಇದನ್ನು ಕಂಟಿನ್ಯೂಯೇಷನ್ ಮಾಡಬೇಕಾಗಿದೆ. ಅನೇಕ ಕಾರ್ಯಗಳು ನಮ್ಮ ಮುಂದೆ ಇದೆ. ಅದೆಲ್ಲದಕ್ಕೂ ದೇವರು ನಮಗೆ ಸಹಾಯಕನಾಗಿದ್ದಾನೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವೆಲ್ಲರೂ ಸಭೆಯೊಂದಿಗೆ ನೀವಿರ್ತೀರೆಂಬುದಾಗಿ ಭರವಸೆಯೊಂದಿಗೆ ದೇವರು ಮಾಡಿದಂಥ ಈ ಒಂದು ದೊಡ್ಡ ಉಪಕಾರಕ್ಕಾಗಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇನೆ. ಆತನು ಒಳ್ಳೆಯವನಾಗಿದ್ದಾನೆ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಾಸ್ಟಮ್ಮ ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಬೆಳಗಿಂದ ಇದುವರೆಗೆ